ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.ai ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನೀವು ನಮ್ಮ ಅಪ್ಪು ಕನ್ನಡ ರೇಡಿಯೋ ಫೇಸ್ಬುಕ್ ಪೇಜ್ಗೆ ಹೋಗಿ ಕೂಡ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ಕೇಳಬಹುದು. ಫ್ರೆಂಡ್ಸ್, ಇವಾಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಪ್ರಸಿದ್ಧ ಗಾಯಕಿ ಮಹಾಲಕ್ಷ್ಮಿ ಶರ್ಮಾ ಅವರು. ಮಹಾಲಕ್ಷ್ಮಿ ಅವರು ಟ್ರೈನ್ಡ್ ಕ್ಲಾಸಿಕಲ್ ಸಿಂಗರ್. ಅವರು ಒಂದು ಲೈಟ್ ಮ್ಯೂಸಿಕಲ್ಲಿ ಫುಲ್ಲಿ ಟ್ರೈನ್ಡ್ ಸಿಂಗರ್ ಅವರು. ಸೊ ವೆಲ್ಕಮ್ ಟು ಅವರ್ ಶೋ ಮಹಾಲಕ್ಷ್ಮಿ ಅವರಷ್ಟೇ. ತುಂಬ ಖುಷಿ ಆಯಿತು ನೀವು ನಮ್ಮ ಈ ಅಪ್ಪು ಕನ್ನಡ ರೇಡಿಯೋಗೆ ಬಂದಿರೋದು. ಹೇಗೆ ಅನಿಸ್ತಾ ಇದೆ ನಮ್ಮ ಈ ಸ್ಟುಡಿಯೋ ಮತ್ತು ನಮ್ಮ ಈ ರೇಡಿಯೋ ಶೋಗೆ ಬಂದಿರೋದು? ನನಗೂ ಬಹಳ ಸಂತೋಷ ಆಗ್ತಾ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. 5 years ಇಂದ ಇದ್ದೀನಿ ಸಿಡ್ನಿನಲ್ಲಿ. ಸಡನ್ ಆಗಿ ದಿಸ್ ಹ್ಯಾಪನ್ಡ್ ಲೈಕ್ ಆಲ್ಮೋಸ್ಟ್ ನನಗೆ ಹೋಗೋ ಟೈಮಲ್ಲಿ. ಸೊ ಇಟ್ಸ್ ಅ ಸರ್ಪ್ರೈಸ್ ಅಂಡ್ ಇಟ್ಸ್ ಅ ನೈಸ್ ಗಿಫ್ಟ್ ಫಾರ್ ಮೀ ಫಾರ್ ಹ್ಯಾವಿಂಗ್ ಬೀನ್ ಹಿಯರ್. ಇಷ್ಟು ವರ್ಷ ಇದ್ದಿದ್ದು. ಸೊ ದಟ್ ಈಸ್ ಗುಡ್. ಲೈಕ್ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಹೀಗೆ ಹುಡುಕ್ತಾ ಇರ್ತೀವಿ, ಯಾರು ಫುಲ್ಲು ಟ್ಯಾಲೆಂಟೆಡ್ ಇದ್ದಾರೆ, ಯಾರು ಇನ್ಸ್ಪಿರೇಷನಲ್ ಪರ್ಸನ್ ಇದ್ದಾರೆ. ಸೊ ನಾವು ನಮ್ಮ ಕಮ್ಯುನಿಟಿಗೆ ನಿಮ್ಮ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸೊ ಇಟ್ಸ್ ಅವರ್ ಪ್ಲೆಷರ್ ಆಸ್ ವೆಲ್. ಸೊ ಕಮಿಂಗ್ ಟು ಅವರ್ ಶೋ. ಸೊ ಮಹಾಲಕ್ಷ್ಮಿ ಅವರೇ, ನಿಮ್ಮ ಬಗ್ಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಹಾಂ, ನಾನು ಮೂಲತಃ ಚಿಂತಾಮಣಿ ಅಂತ ನಮ್ಮೂರು. ಅಲ್ಲೇ ನಮ್ಮ ಅಪ್ಪ ಅಮ್ಮ ಈಗಲೂ ಅಲ್ಲೇ ಇದ್ದಾರೆ. ನನಗೆ ತಮ್ಮ ತಂಗಿ ಇದ್ದಾಳೆ. ನನ್ನ ಸ್ಕೂಲಿಂಗ್ ಎಲ್ಲ ಆಯಿತು, ಕಾಲೇಜ್ ಎಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿದೆ, ಓದಿದೆ. ಆಮೇಲಿಂದ ಅಫ್ಕೋರ್ಸ್ ನನಗೆ ಚಿಕ್ಕ ವಯಸ್ಸಿಂದ ಮೈ ಪೇರೆಂಟ್ಸ್ ಆರ್ ಸಪೋರ್ಟೆಡ್ ಮಿ ಅ ಲಾಟ್. ಹಾಡಬೇಕು ಅಂತ ಅಂದರೆ ಎಲ್ಲ ಏನು ಬೇಕಾದ್ರೂ ಮಾಡು ಅಂತ ಹೇಳಿ ಪೂರ್ತಿ 100% ಸಪೋರ್ಟ್ ಕೊಟ್ಟಿದ್ದಾರೆ ನನ್ನ ತಂದೆ ತಾಯಿ. ಸೊ ಐ ಆಮ್ ಸೊ ಥ್ಯಾಂಕ್ಫುಲ್ ಟು ದೆಮ್. ಆಮೇಲೆ ಕಾಲೇಜ್ ಎಲ್ಲ ಬ್ಯಾಂಗ್ಳೂರಲ್ಲಿ ಆಯಿತು. ಅಲ್ಲಿಂದ ಐ ಮೂವ್ಡ್ ಇನ್ ಟು ಸಿಂಗಿಂಗ್ ಫೀಲ್ಡ್. ಸ್ಲೋಲಿ ಹಾಡೋಕ್ಕೆ ಶುರು ಮಾಡಿದೆ. ಒಬ್ಬೊಬ್ಬರನ್ನ ಈ ಥರ ಪರಿಚಯ ಮಾಡಿಕೊಂಡು ಆಯಿತು, ಹಾಡಿದೆ ಕ್ಯಾಸೆಟ್ಸಲ್ಲಿ. ಅವಾಗ ಕ್ಯಾಸೆಟ್ ಕಾಲ, ಕ್ಯಾಸೆಟ್ಸೆಲ್ಲ ತುಂಬ ಹಾಡಿದೆ. ಆಮೇಲೆ ಆ್ಯಕ್ಟಿಂಗ್ ಮಾಡಿದೆ, ಕೆಲವು ಸೀರಿಯಲಲ್ಲಿ ಮಾಡಿದೆ. ದಟ್ಸ್ ಆಲ್. ನಥಿಂಗ್ ಮಚ್. ನೀವು ನಾಟ್ ಓನ್ಲಿ ಸಿಂಗರ್, ನೀವು ಒಂದು ಆ್ಯಕ್ಟರ್ ಅಂತ ಕೂಡ ನಮಗೆ ಹೇಳಿದ್ರಿ ಇವಾಗ. ಮುಂದೆ ಅಲ್ಲ, ಆಮೇಲಿಂದ ಮೂವ್ಡ್ ಇನ್ ಟು ಕಾರ್ಪೊರೇಟ್ ಸೆಕ್ಟರ್. ಅಲ್ಲೊಂದು 8 years ಕೆಲಸ ಮಾಡಿ ಹ್ಯೂಮನ್ ರಿಸೋರ್ಸ್ ಡೆಲಿವರಿ ಮ್ಯಾನೇಜರ್ ಆಗಿದ್ದೆ. ಆಮೇಲೆ ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಮಾಡಿದೆ ಕಾಲೇಜಸ್ಗೆ, ಕಾರ್ಪೊರೇಟ್ಸ್ಗೆಲ್ಲ. ಮತ್ತೆ ಐ ಮೂವ್ಡ್ ಇನ್ ಟು ಮ್ಯೂಸಿಕ್ ಫೀಲ್ಡ್. ಇನ್ ಶಾರ್ಟ್ ಟೈಮಲ್ಲಿ ನೀವು ಇಷ್ಟೊಂದು ಎಲ್ಲ ಸಾಧನೆನೂ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಸೊ ಮಹಾಲಕ್ಷ್ಮಿ ಅವರೇ, ನೀವು 3 ವರ್ಷ ವಯಸ್ಸಿನಲ್ಲಿದ್ದಾಗಲೇ ನೀವು ಹಾಡನ್ನ ನೀವು ಕಲ್ತ್ರಿ ಅಂತ ಹೇಳಿದ್ರಿ. ಸೊ ಲೈಕ್ ನೀವು ವಿದ್ವಾನ್ ಶ್ರೀನಿವಾಸ ರೆಡ್ಡಿ ಮತ್ತು ವಿದ್ವಾನ್ ಸಲೇಂ ಎಂ ಸುಂದರೇಶನ್ ಅವರಿಂದ ಕ್ಲಾಸಿಕಲ್ ಮ್ಯೂಸಿಕ್ ನಲ್ಲಿ ನೀವು ಸೇಲಂ ಪಿ ಸುಂದರೇಶಂ ಅವರಿಂದ ಕ್ಲಾಸಿಕಲ್ ಮ್ಯೂಸಿಕ್ ನಲ್ಲಿ ಟ್ರೈನಿಂಗ್ ಪಡೆದುಕೊಂಡಿದ್ದೀರಾ. ಮತ್ತು ಆಲ್ಸೋ ನೀವು ಸ್ಟೇಟ್ ರ್ಯಾಂಕ್, ಜೂನಿಯರ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಸ್ಟೇಟ್ ರ್ಯಾಂಕ್ ಪಡೆದಿದ್ದೀರಾ. ಮತ್ತೆ ಸೀನಿಯರ್ ಎಕ್ಸಾಮ್ ನಲ್ಲಿ ಡಿಸ್ಟಿಂಕ್ಷನ್ ಕೂಡ ಪಡ್ಕೊಂಡಿದ್ದೀರಾ. ಮತ್ತೆ 5,000ಕ್ಕಿಂತಲೂ ಹೆಚ್ಚು ಹಾಡುಗಳನ್ನ 2,000 ಕಮರ್ಷಿಯಲ್ ಆಲ್ಬಮ್ಗಳಲ್ಲಿ ಇನ್ಕ್ಲೂಡಿಂಗ್ ಟಿ ಸೀರೀಸ್, ಲಹರಿ, ಜಂಕರ್, ಸೊ ಇದು ಎಂಥದ್ದು ಫುಲ್ಲು ಎಲ್ಲ ಮುಂತಾದ ಖಾಸಗಿ ಬ್ಯಾನರ್ಸ್ಗಳಲ್ಲಿ ಇದೆಲ್ಲ ಒಂದು ಟಾಪ್ ಮ್ಯೂಸಿಕ್ ರೆಕಾರ್ಡಿಂಗ್ ಕಂಪನಿ ಅಂತಾನೆ ಹೇಳ್ಬೋದು. ನೀವು ಅಲ್ಲೆಲ್ಲ ನೀವು ಹಾಡನ್ನ ಹಾಡಿದ್ದೀರಾ. ಸೊ ನೀವು 1,000ಕ್ಕಿಂತ ಹೆಚ್ಚು ಸ್ಟೇಜ್ ಶೋಗಳನ್ನು ಕೂಡ ಕೊಟ್ಟಿದ್ದೀರಾ. ಸೊ ನಿಮ್ಗೆ ಈ ಸಂಗೀತದ ಒಲವು ಹೇಗೆ ಬಂತು, ಅದ್ರ ಬಗ್ಗೆ ಹೇಳಿ. ಸಂಗೀತದ ಒಲವು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ, ನಾನೊಂದು 2-2.5 ವರ್ಷ ಮಗು ಇದ್ದಾಗ ನಮ್ಮಮ್ಮ ಮಲಗಿಸಿರೋರು, ನಿದ್ದೆ ಮಾಡಿಸ್ತಾರಲ್ಲ ಮಧ್ಯಾಹ್ನ. ಆಮೇಲಿಂದ ರೇಡಿಯೋ ಹಾಕೋರು. ರೇಡಿಯೋ ಹಾಕಿದಾಗ SP ಬಾಲಸುಬ್ರಹ್ಮಣ್ಯಂದು, S ಜಾನಕಿ ಅವ್ರದೆಲ್ಲ ಹಾಡುಗಳು ಅವಾಗ ಶುರು ಆಗ್ತಿತ್ತು. ಆಗ್ಲಿಂದ ಮನೇಲಿ ನೋಡಿ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತೆಲ್ಲ ಮಾತಾಡ್ಕೊಳ್ತಿದ್ರಲ್ಲ. ಹಾಗೆ ಕೇಳಿ ಕೇಳಿ ಐ ಸ್ಟಾರ್ಟ್ ಡೆವಲಪಿಂಗ್ ಸಮ್ ಲೈಕಿಂಗ್ ಹಾಡಿನ ಬಗ್ಗೆ. ಹಾಗೆ ಆಮೇಲೆ ಸಡನ್ಲಿ ಒನ್ ಫೈನ್ ಡೇ ಮೈ ಡ್ಯಾಡ್ ರಿಮೆಂಬರ್ಸ್ ಇಟ್. ನಂಗೆ ಜ್ಞಾಪಕ ಇಲ್ಲ, ಅರೌಂಡ್ 3 years ಒಂದು ಮದ್ವೆಗೆಲ್ಲ ಕರ್ಕೊಂಡು ಹೋಗಿದ್ರೆ ಸ್ಟೇಜ್ ಮೇಲೆ ಯಾವ್ದು ಮೈಕ್ ತಗೊಂಡು ನಾನೇ ನಿಂತ್ಕೊಂಡ್ಬಿಟ್ಟು ಹಾಡು. ಸೊ ಅವಾಗ ಮೈ ಡ್ಯಾಡ್ ಫೌಂಡ್ ಓಕೆ ಶಿ ಇಸ್ ಇಂಟ್ರೆಸ್ಟೆಡ್ ಅಂತ. ಆಮೇಲೆ ನಮ್ಮ ಸ್ಕೂಲ್, ನಾನು ಓದಿದ ಸ್ಕೂಲ್ ತುಂಬ ಚೆನ್ನಾಗಿತ್ತು. ಅದು ಮಾಂಟೆಸರಿ ಸಿಸ್ಟಮ್ ಪ್ಲಸ್ ವಿಶ್ವ ಹಿಂದೂ ಪರಿಷತ್ ಸ್ಕೂಲ್. ಅದು ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ಗೆ ಭಾಳ ಪ್ರಾಮಿನೆನ್ಸ್ ಕೊಡೋರು. ಸೊ ಅಲ್ಲಿ ಹಾಡು, ಡ್ಯಾನ್ಸು, ನಾಟಕ ಎಲ್ಲ ಮಾಡಿಸೋರು. ಹಾಗಾಗಿ ಅಲ್ಲಿಂದ ಕಾಂಪಿಟಿಷನ್ಸ್ ಕರ್ಕೊಂಡು ಹೋಗೋರು. ಹೀಗೆ ಆಮೇಲೆ ವಾಯ್ಸ್ ಚೆನ್ನಾಗಿದೆ ಅಂತ ಗುರುತಿಸಕ್ಕೆ ಶುರು ಮಾಡಿ ನನ್ನ ಹತ್ರ ಪ್ರತಿ ಸಲ ಕಾಂಪಿಟೇಷನ್ಗೆ ಎಲ್ಲ ಕಡೆ ಹಾಡ್ಸೋರು. ಹಾಗೆ ಸ್ಟಾರ್ಟ್ ಆಯ್ತು ಜರ್ನಿ. ಸೊ ಹಾಗೆ ನೀವು ಆಮೇಲೆ ನೀವು ಹೇಳ್ದಂಗೆ ಶ್ರೀನಿವಾಸ್ ರೆಡ್ಡಿ ಇವ್ರ ಜೊತೆ ಎಲ್ಲ ನೀವು ಹೋಗಿ ನೀವು ಫುಲ್ ಕ್ಲಾಸಿಕಲ್ ಟ್ರೈನಿಂಗ್ ಆಮೇಲೆ ಹೈಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಇದು ಚಿಕ್ಕ ವಯಸ್ಸಲ್ಲಿ ಸೇರಿಸಿದ್ರು ನಮ್ಮ ತಂದೆ. ಅವ್ರು ಯಾರೋ ಬೈದ್ರು ಅಂತ ನಾನು ಬಿಟ್ಬಿಟ್ಟೆ ಕ್ಲಾಸ್. 3rd standard ಏನೋ. ಅವಾಗ ಅಷ್ಟು ಸೀರಿಯಸ್ ಆಗಿರಲಿಲ್ಲ. ನಾನು ಹಂಗೆ ಹಾಡ್ಬಿಡ್ತೀನಿ ಅಂತ ನನಗೊಂದು ಭ್ರಮೆ ಇತ್ತು. ಸೊ ಹಾಗೆ ನನ್ನ ಪಾಡ್ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ. ಮನೇಲಿ ಒಂದು ಹಾರ್ಮೋನಿಯಂ ಇತ್ತು ಅದರಲ್ಲಿ. ಆಮೇಲಿಂದ ಇಟ್ ವಾಸ್ ಅ ಥಿಂಗ್ ಲೈಕ್ ಒಂದು ಕಾಂಪಿಟೇಷನ್ ವೆನ್ ಐ ಲಾಸ್ಟ್ ದೆನ್ ಐ ರಿಯಲೈಸ್ಡ್
ಓಕೆ ಐ ನೀಡ್ ಟು ಲರ್ನ್ ಇನ್ ಇಟ್ಸ್ ಹೈ ಹೌದು. ಟೈಮ್ ಅಂತ ಅವಾಗಿಂದ ಸೀರಿಯಸ್ ಆಗಿ ಕಲಿಯಕ್ಕೆ ಶುರು ಮಾಡಿದೆ. ಅವಾಗಿಂದ ನಿಮ್ಮ ಜರ್ನಿ ಈ ತರ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿ ತನಕ ನೀವು ಈಗ ಈಗಲೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು ನಿಮ್ಮ ಇದು ಹೇಗೆ ನಿಮ್ಗೆ ಇದೆಲ್ಲ ಸ್ಟಾರ್ಟ್ ಮಾಡಿದ್ರಿ. ಒಂದು 3 ವರ್ಷದ ಹುಡುಗಿಯಿಂದಲೇ ನಿಮ್ಮ ನಿಮ್ಮ ಇದು ಟೇಸ್ಟ್ ನಿಮ್ಮ ಮಮ್ಮಿ ಡ್ಯಾಡಿ ಗೊತ್ತಾಯ್ತು ಇವಳಿಗೆ ಹಾಡೋದಂದ್ರೆ ತುಂಬಾ ಇಷ್ಟ, ಈಗಲೇ ಸ್ಟೇಜ್ ಅಲ್ಲಿ ಹಾಡ್ತಿದ್ದಾಳೆ, ದೊಡ್ಡವಳಾದ್ಮೇಲೆ ಏನಾಗ್ಬೋದು ಅಂತ. ಸೊ ಸಿ ಯು ಆರ್ ಹಿಯರ್ ಟುಡೇ. ಸೊ ಕ್ರೆಡಿಟ್ ಯುವರ್ ಡ್ಯಾಡ್, ಪೇರೆಂಟ್ಸ್ ಆಸ್ ವೆಲ್. ಸೊ ತುಂಬಾ ಖುಷಿ ಆಯ್ತು ನೀವು ಅದ್ರ ಬಗ್ಗೆ ಎಲ್ಲ ಹೇಳಿದ್ದು. ಆಮೇಲೆ ಆಲ್ಸೋ ನೀವು ಲೆಜೆಂಡರಿ ಸಿಂಗರ್ಸ್ SP ಬಾಲಸುಬ್ರಹ್ಮಣ್ಯಂ, ಹರಿಹರನ್, ಉದಿತ್ ನಾರಾಯಣ್, ರಾಜೇಶ್ ಕೃಷ್ಣನ್, ಸೊ ನೀವು ಈ ತರ ಪೂರ ಸುಪ್ರಸಿದ್ಧ ಗಾಯಕರ ಜೊತೆ ಎಲ್ಲ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ಸೊ ಹೇಗಿತ್ತು ನಿಮ್ಗೆ ಇವರ ಜೊತೆ ಎಲ್ಲ ಈ ಒಡನಾಟ ಎಲ್ಲ ಅದ್ರ ಬಗ್ಗೆ ಹೇಳಿ. ಲೈಕ್ ನೀವು ಚಿಕ್ಕರಲ್ಲಿದ್ದಾಗ ರೇಡಿಯೋದಲ್ಲಿ ಕೇಳ್ತಾ ಇದ್ರಿ, ದೊಡ್ಡವರ ಜೊತೆ ಹಾಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ದಟ್ ಇಸ್ ಒನ್ ಆಫ್ ದ ಅಚೀವ್ಮೆಂಟ್ ಅಂತಾನೂ ಹೇಳ್ಬೋದು, ಒಂದು ನಿಮ್ ಡ್ರೀಮ್ ಕಮ್ ಟ್ರೂ ಅಂತಾನೂ ಹೇಳ್ಬೋದು ಅಲ್ಲ? ಹೌದು. ಪಾಡುತ್ತಾ ತೀರ್ಗ ಅಂತ ಒಂದು ಪ್ರೋಗ್ರಾಮ್ ಮಾಡೋರು SP ಬಾಲಸುಬ್ರಹ್ಮಣ್ಯಂ ETV ತೆಲುಗುನಲ್ಲಿ. ಅಲ್ಲಿಗೆ ನಾನು ಹಾಡಿ ಕಳಿಸಿದ್ದೆ. ಅಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿ ಹೋದಾಗ ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದು. ಅಲ್ಲಿ ಅಫ್ಕೋರ್ಸ್ ಇಟ್ ವಾಸ್ ಸೋ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಟು ಸಿ ಹಿಮ್. ಆಮೇಲೆ ಅವ್ರು ಈಸ್ ವೆರಿ ಹಂಬಲ್ ಪರ್ಸನ್. ಅವರಿಂದ ಕಲಿಯಕ್ಕೆ ಬಹಳ ಇರುತ್ತೆ, ವೆರಿ ಡಿಸಿಪ್ಲಿನ್ಡ್. ಆಮೇಲೆ ಅವ್ರು ಮಾತಾಡೋದು ಬಹಳ ತೂಕವಾಗಿ ಮಾತಾಡ್ತಾರೆ. ಆಮೇಲೆ ಅವ್ರ ವಿಚಾರಧಾರೆಗಳೆಲ್ಲ ಬಹಳ ಚೆನ್ನಾಗಿರುತ್ತೆ. ತುಂಬಾ ವೈಸ್ ಅಂಡ್ ಸೂಪರ್ ಮೆಮೊರಿ ಪವರ್. ತುಂಬಾ ಒಳ್ಳೆ, ಅದು ಇಂಪಾರ್ಟೆಂಟ್ ಸಂಗೀತಗಾರರಿಗೆ ಅಲ್ವಾ. ನೀವು ಸ್ಟೇಜ್ ಅಲ್ಲಿ ಬಂದು ಹಾಡು ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ನೋಟ್ಸ್, ಪ್ರತಿಯೊಂದು ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಆಮೇಲೆ ಅಷ್ಟು ಸಾವಿರಾರು ಹಾಡು ಹಾಡ್ತಾರಲ್ಲ, ಅದು ಅಷ್ಟೆಲ್ಲ ನೆನಪಿರ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ಆರ್ಡಿನರಿ ಮೆಮೊರಿನಲ್ಲಿ ಅದು ಆಗಲ್ಲ. ಸೊ ದಟ್ ಇಸ್ ಸಮಥಿಂಗ್ ದಟ್ ಐ ಫೌಂಡ್ ವೆರಿ ನೈಸ್ ಅವ್ರ ಹತ್ರ. ಆಮೇಲಿಂದ ಅಲ್ಲಿ ಹಾಡಿದ್ನಲ್ಲ, ಆಮೇಲೆ ನನಗೆ ಮತ್ತೆ ಎದೆ ತುಂಬಿ ಹಾಡುವಿನಲ್ಲಿ ಅವಕಾಶ ಸಿಕ್ತು ಮತ್ತೆ ಹಾಡ್ಲಿಕ್ಕೆ. ಅದು ದಟ್ ವಾಸ್ ಲೈಕ್ ನೆಕ್ಸ್ಟ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಹಿಮ್ ಸಿಂಗಿಂಗ್. ದಟ್ಸ್ ಲೈಕ್ ಡ್ರೀಮ್. ನನ್ನ ಡ್ರೀಮ್ ಯಾವತ್ತು ಕನಸು ಕಂಡಿರಲಿಲ್ಲ. ಆಕ್ಚುಲಿ ಆ ಥರ ನಂಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಇಟ್ಸ್ ಅ ಗಿಫ್ಟ್ ಅಷ್ಟೇ. ಏನೋ ಪುಣ್ಯ ಯಾವುದೋ ಇದು. ಬಟ್ ಅವ್ರ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಹಾಡಿದ್ದು ಅಂದ್ರೆ ಬಹಳ ಅವತ್ತು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಐ ವಾಂಟ್ ಟು ಶೇರ್. ಆವಾಗ ವಿನಯ ಪ್ರಸಾದ್, ನಾನು ಜಸ್ಟ್ ಒಂದು ಸ್ವಲ್ಪ ಆಂಕರಿಂಗ್ ಎಲ್ಲ ಮಾಡ್ತಿದ್ದೆ ಆ ಟೈಮಲ್ಲಿ. ಆಮೇಲೆ ವಿನಯ ಪ್ರಸಾದ್ ಅವ್ರು ತುಂಬಾ ಫೇಮಸ್. ಅವರು ಆಕ್ಟಿಂಗ್ ಆಗಲಿ ಆಂಕರಿಂಗ್ ಆಗಲಿ ಬಹಳ ಚೆನ್ನಾಗಿ ಮಾಡ್ತಿದ್ರು. ಅವರು ನನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ತೋರಿಸಿದ್ರು, ವಿನಯ ಪ್ರಸಾದ್ನ. SP ಸಾರು ಮತ್ತೆ ಅವ್ರನ್ನೊಂದ್ಸಲ ತೋರಿಸಿ ಹೇಗ್ ಮಾಡ್ತಾರೆ ಅಂತ ಸ್ವಲ್ಪ ಕಲ್ತ್ಕೊಳಕ್ ಹೇಳಿ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ರು. ಹೇಗ್ ಮಾತಾಡ್ತಾರೆ ಅವರು, ಯಾವ ರೀತಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದನ್ನ ತೋರಿಸ್ಬಿಟ್ಟು ನಮ್ಮೂರು ಮೈಸೂರು ಅನ್ನೋ ಹಾಡನ್ನ ನನ್ನ ಕೈಲಿ ವಿಡಿಯೋ ಮಾಡಿದ್ರು ಸರ್, SP ಸರ್ ಜೊತೆಲಿ. ಆಗ ಎಕ್ಸ್ಪ್ರೆಷನ್ಸ್ ಆ ತರ ತೋರಿಸ್ಬಿಟ್ಟು ಮಾಡು ಅಂತ ಹೇಳಿ ನನಗೆ ಮಾಡಿಸಿದ್ರು. ಸೊ ದಿಸ್ ವಾಸ್ ಒನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಈಗ ಆ ವಿಡಿಯೋಸ್ ಎಲ್ಲ ಎಲ್ಲಿದೆ ಗೊತ್ತಿಲ್ಲ ನನಗೆ. ಜಸ್ಟ್ ಲಾಸ್ಟ್ ಇಟ್ ಸೋ ಮೆನಿ ಇಯರ್ಸ್ ಅಗೋ. 2000 ಯಾವಾಗ 14 ತುಂಬಾ ಹಿಂದೆ ಇಲ್ಲ, 14 ಅಲ್ಲ ಇನ್ನೂ ಹಿಂದೆ, 2004 ಸೊ ದಟ್ಸ್ ಅನದರ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅಫ್ಕೋರ್ಸ್ ಇದು ರಾಜೇಶ್ ಕೃಷ್ಣನ್, ಹರಿಹರನ್ ಅವ್ರ ಜೊತೆನೆಲ್ಲ ಡೈರೆಕ್ಟ್, ರಾಜೇಶ್ ಕೃಷ್ಣನ್ನ ಡೈರೆಕ್ಟ್ ಪರಿಚಯ ಇದೆ. ಬಟ್ ಹರಿಹರನ್ ಮತ್ತೆ ಉದಿತ್ ನಾರಾಯಣ್ ಡೈರೆಕ್ಟ್ ಆಗಿಲ್ಲ, ಅವರು ರೆಕಾರ್ಡ್ ಮಾಡ್ಬಿಟ್ಟು ಹೋಗಿದ್ರು. ಆಮೇಲೆ ನಾನು ಮತ್ತೆ ಇನ್ನೊಂದು ವಾಯ್ಸ್ ಮಿಕ್ಸ್ ಮಾಡಿದೆ. ಆದ್ರೆ ಈಗ ಇತ್ತೀಚೆಗೆಲ್ಲ ಇವಾಗೆಲ್ಲ ಹೊಸ ತರ ಅಂತ ಹೇಳ್ತಾ ಇದ್ರು. ಮುಂದೆ ಹಿಂದಿನ ಕಾಲದಲ್ಲೆಲ್ಲ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಒಂದು ಹೆಣ್ಣು ಒಂದು ಗಂಡು ಸಾಂಗ್ ಅಂದ್ರೆ ಇಬ್ರು ಪಕ್ಕದಲ್ಲೇ ಮಾಡಿ ಇನ್ಸ್ಟ್ರೂಮೆಂಟ್ ಎಲ್ಲ ಹಾಕಿ ಅದೇ ತರ ಎಲ್ಲ ಮಾಡಿ ಸೀನರಿ ಕ್ರಿಯೇಟ್ ಮಾಡಿ ಹಾಡಿಸ್ತಾ ಇದ್ರಂತೆ. ಇವಾಗೆಲ್ಲ ಟೆಕ್ನಾಲಜಿ ಮುಂದೆ ಹೊರದಂತೆ ಇವಾಗಿಲ್ಲ. ಅವ್ರು ಹಾಡು ಹೋದ್ಮೇಲೆ ವಾಯ್ಸ್ ಅವ್ರು ಹಾಡು ಹೋಗ್ತಾರೆ, ನೀವ್ ಬಂದು ಲೇಡೀಸ್ ಲೈಕ್ ವುಮೆನ್ಸ್ ನೀವು ಹಾಡ್ತೀರಾ. ಟ್ರ್ಯಾಕ್ಸ್ ಇರುತ್ತೆ. ಒಂದು ಖುಷಿ ವಿಷಯ ಏನಂದ್ರೆ ಅವ್ರ ವಾಯ್ಸ್ ಪಕ್ಕ ನನ್ನ ವಾಯ್ಸ್ ಇದೆ. ಬಟ್ ನೀವು SP ಬಾಲಸುಬ್ರಹ್ಮಣ್ಯಂ ಜೊತೆ ಮಾತ್ರ ನೀವು ಸ್ಟೇಜ್ ನ ನೀವು ಶೇರ್ ಮಾಡಿದ್ರ. ಸೊ ಬಟ್ ದಟ್ ಈಸ್ ಆಲ್ಸೋ ಎ ಗ್ರೇಟ್ ಥಿಂಗ್ ಅಲ್ವಾ. ಸೊ ರಾಜೇಶ್ ಕೃಷ್ಣನ್ ಅವ್ರ ಜೊತೆ ಒಂದೆರಡು ಸ್ಟೇಜ್ ಅಲ್ಲಿ ಹಾಡಿದ್ವಿ. ತುಂಬಾ ಹಿಂದೆ ಅವರು ಇಲ್ಲಿ ಬಂದಿದ್ರು ಟ್ರಿಪ್ಗೆ. ರಾಜೇಶ್ ಕೃಷ್ಣನ್ ಅವ್ರು 2 ಸಲ ಬಂದಿದ್ರು ಆಕ್ಚುಲಿ. ಸೊ ಆಸ್ಟ್ರೇಲಿಯಾಗೆ. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ನೀವು ಜೊತೆ ಹಾಡ್ಬೋದು ಅನ್ಸುತ್ತೆ ಸ್ಟೇಜ್ ಅಲ್ಲಿ. ತುಂಬಾ ವರ್ಷಗಳಾಯ್ತದ, ತುಂಬಾ ವರ್ಷಗಳ ಹಿಂದಿಂದ ಆಮೇಲಿಂದ ನೀವು ಇದು ಮಾಡಿ. ಸೊ ನೀವು ಇನ್ನೊಂದು ಏನಂದ್ರೆ ಮಹಾಲಕ್ಷ್ಮಿ ಅವರೇ, ನೀವು ಮ್ಯೂಸಿಕ್ ಅದು ವರ್ಕ್ಶಾಪ್ ಕೂಡ ಕಂಡಕ್ಟ್ ಮಾಡ್ತೀರಾ. ಸೊ ನೀವು ಇದು ಕ್ಲಾಸಿಕಲ್ ಮ್ಯೂಸಿಕ್ ನೀವು ಬಹಳ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಿದ್ದೀರಾ. ಪ್ಲಸ್ ನೀವು ಸಂಗೀತನ ಹೇಳ್ಕೊಡ್ತೀರಾ ಕೂಡ ಅಲ್ವಾ, ಟ್ರೈನ್ ಮಾಡ್ತೀರಾ.
ಸೊ ನಿಮ್ಮ ಈ ವರ್ಕ್ಶಾಪ್ ಈಗ ನೀವು ನಿಮ್ದು ಒಂದು ರೀಸೆಂಟ್ ವರ್ಕ್ಶಾಪ್ ಬರ್ತಾ ಇದೆ, ಸೊ ನೀವು ಅದನ್ನ 4th ಮತ್ತೆ 5th ಮಾರ್ಚ್ ನೀವು ಕಂಡಕ್ಟ್ ಮಾಡ್ತಾ ಇದ್ದೀರಾ. ಸೊ ಆ ವರ್ಕ್ಶಾಪ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಏನು ವರ್ಕ್ಶಾಪ್ ಅದು, ಏನೇನು ಇರುತ್ತೆ ಅದರಲ್ಲಿ, ಸೊ ಎಷ್ಟೊಂದು ಜನಕ್ಕೆ ಮ್ಯೂಸಿಕ್ ಕಲಿಬೇಕು ಅಂತ ಆಸೆ ಇರುತ್ತೆ, ಸೊ ಅದ್ರ ಬಗ್ಗೆ ನಾವು ತಿಳಿಸ್ಕೊಡಿ. ಖಂಡಿತ ಖಂಡಿತ. ವರ್ಕ್ಶಾಪ್ ಮೇನ್ಲಿ ಏನಂದ್ರೆ, ಈಗ ಹಾಡಕ್ ಬರತ್ತೆ ಆದ್ರೆ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಗೊತ್ತಿರಲ್ಲ. ಒಂದೊಂದ್ಸಲ ಏನಾಗತ್ತೆ ಅಂತಂದ್ರೆ, ನಮ್ಗೆ ಫೀಡ್ಬ್ಯಾಕ್ ಕೊಡು. ಈಗಿನ ಪ್ರಪಂಚ ಹೇಗಿದೆ ಅಂತ ಹೇಳ್ತೀನಿ. ಈಗಿನವ್ರಿಗೆ ಯಾಕೆ ಕಷ್ಟ ಆಗುತ್ತೆ ಇಂಪ್ರೂವ್ ಮಾಡ್ಕೊಳಕ್ಕೆ ಅಂದ್ರೆ, ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿ ಫೀಡ್ಬ್ಯಾಕ್ ಕೊಡೋರಿಲ್ಲ ಅಂತ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಸ್ಕೊಂತ ಇದ್ರೆ ನಾವು, ನಮ್ ತಪ್ಪೇ ನಮ್ಗೆ ಗೊತ್ತಾಗಲ್ಲ. ಎಸ್ಪೆಷಲಿ ಮ್ಯೂಸಿಕ್ ವಿಷಯದಲ್ಲಿ, ಎನಿ ಪರ್ಫಾರ್ಮಿಂಗ್ ಆರ್ಟ್ಸ್ ಕರೆಕ್ಷನ್ ಮಾಡೋರು ಬೇಕು. ಕರೆಕ್ಟ್ ಆಗಿ ಕರೆಕ್ಷನ್, ತಪ್ಪನ್ ಮಾತ್ರ ಕರೆಕ್ಷನ್ ಮಾಡೋರು. ನಾಟ್ ಲೈಕ್ ಜಸ್ಟ್ ಲೈಕ್ ದಟ್ ಸೇ ನೀವು ಚೆನ್ನಾಗಿ ಹಾಡಲ್ಲ ಅಂತ ಡಿಸ್ಕರೇಜ್ ಮಾಡೋರಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಪ್ರಾಪರ್ ಫೀಡ್ಬ್ಯಾಕ್ ಕೊಟ್ಟು ಕರೆಕ್ಟ್ ಫೀಡ್ಬ್ಯಾಕ್ ಕೊಡಬೇಕು. ಅದು ಮಿಸ್ ಆಗ್ತಿದೆ ಈಗಿನ ಪ್ರಪಂಚದಲ್ಲಿ. ಎನ್ಕರೇಜ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಯಾರು ಹೇಳಲ್ಲ. ಎಲ್ಲ ಚೆನ್ನಾಗಿ ಆಡ್ತಿದ್ಯಾ ಅಂತಾರೆ, ಬಟ್ ನೀವು ಹಾಡೋದ್ರಲ್ಲಿ ಒಂದೊಂದು ತಪ್ಪಿರುತ್ತೆ. ಅದು ಏನು ಒಂದನ್ನ ಹೇಳಿದ್ರೆ ಪಾಪ ಅವ್ರು ಸರಿ ಮಾಡ್ಕೊಳ್ತಾರೆ, ಅದನ್ನ ಯಾರು ಹೇಳ್ತಾ ಇಲ್ಲ. ಬಟ್ ನನ್ನ ಟೈಮಲ್ಲಿ ಹೆಂಗಿತ್ತು ಅಂದ್ರೆ, ಇಟ್ ವಾಸ್ ನಾಟ್ ಲೈಕ್ ದಿಸ್. ಸುಮ್ಮನೆ ಚೆನ್ನಾಗಿ ಹಾಡ್ತಿದ್ಯಾ ಅಂತ ಯಾರು ಹೇಳ್ತಾರೆ. ಚೆನ್ನಾಗಿಲ್ಲ ಅಂದ್ರೆ ಮುಖಕ್ಕೆ ಹೇಳ್ಬಿಡೋದು, ಏನಿದು ಶ್ರುತಿ, ಎಲ್ಲಿ ಶ್ರುತಿ, ಅಷ್ಟೇ, ತಾಳ ಎಲ್ಲಿ, ಬೇತಾಳನ, ಅಷ್ಟೇ ಬೈಕೊಂಡೇ ಹೇಳೋರು ಹೆಚ್ಚು ಕಮ್ಮಿ. ಆತರ ಅಂದ್ರೆ ಅದರಿಂದ ಸ್ವಲ್ಪ ಬೇಗ ಕಲ್ತಿನೇನೋ ಅಂತ ಅನ್ಸುತ್ತೆ. ಇಟ್ ವಾಸ್ ಸೋ ಡಿಮಾಂಡಿಂಗ್. ಸ್ಟ್ರಿಕ್ಟ್ ಇತ್ತು. ಪ್ಲಸ್ ಗುರು ಹಿರಿಯರು ಅಂದ್ರೆ ಒಂದು ಎಲ್ಲರಿಗೂ ಒಂದು ಭಯ ಭಕ್ತಿ ಅನ್ನೋದಿತ್ತು. ಏನಾದ್ರು ಹೇಳಿದ್ರೆ ಅವ್ರು ಆತರ ಸೀರಿಯಸ್ ಆಗಿ ತಗೊಳ್ತಾ ಇದ್ರು. ನಮ್ ಗುರು ಹೇಳ್ತಾ ಇದಾರೆ, ನಮ್ ಇವ್ರು ಹೇಳ್ತಾ ಇದಾರೆ ಅಂತ. ಈಗಿನ ಕಾಲದವ್ರಿಗೆ ಏನು ಅದ್ರ ಪರಿಚಯ ಇವಾಗಿನವ್ರಿಗೆ ನಾವು ಅವ್ರಿಗೆ ಹೇಗೆ ಅರ್ಥ ಆಗುತ್ತೋ ಆ ರೀತಿ ಹೇಳ್ಬೇಕು, ಮಾಡಕ್ಕಾಗಲ್ಲ. ಬಟ್ ವಾಟ್ ಐ ಮೀನ್ ಇಸ್ ಫೀಡ್ಬ್ಯಾಕ್ ಇಸ್ ಇಂಪಾರ್ಟೆಂಟ್. ಬಟ್ ನಾವು ಚೆನ್ನಾಗಿ ಹಾಡ್ಬೇಕು, ನಾನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಯಾವ್ದಾದ್ರು ಇಂಟೆನ್ಷನ್ ಇದ್ರೆ, ದಿಸ್ ವಿಲ್ ಬಿ ಅ ಗುಡ್ ಆಪರ್ಚುನಿಟಿ. ಬಿಕಾಸ್ ನಾನು ಅದೇ ಕೆಲಸವಾಗಿ ನಾನು ಕಲ್ತ್ಕೊಂಡೆ, ಹೋಗಿ ಹುಡ್ಕೊಂಡು ಹೋಗಿ ನನಗೆ ಈ ಆಪರ್ಚುನಿಟಿ ಸಿಕ್ಕಿತ್ತು ಟೆಕ್ನಿಕ್ಸ್ ಕಲಿಯೋಕ್ಕೆ. ನಾನು ಅದನ್ನ ಅಪ್ಲೈ ಮಾಡಿ ಸಕ್ಸಸ್ ನೋಡ್ಬಿಟ್ಟು ಆಮೇಲೆ ಅನ್ಕೊಂಡೆ, ಓಕೆ ಇದನ್ನೆಲ್ಲ ಒಂದ್ ಕಡೆ ಸೇರಿಸಿದ್ರೆ, ನಾನು ಎಲ್ಲೆಲ್ಲೆಲ್ಲೋ ತುಂಬಾ ಜನರ ಹತ್ರ ಕಲ್ತಿರೋದು ಒಂದ್ ಕಡೆ ಕೊಲೇಟ್ ಮಾಡಿ ಹಾಕಿದ್ರೆ ಅಟ್ಲೀಸ್ಟ್ ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಅಲ್ವಾ. ಅದಕ್ಕೆ ಅವ್ರು ನಂತರ ಅವರು ಅದೇ ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ತರ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ಐ ಥಾಟ್ ಅಟ್ಲೀಸ್ಟ್ ಬಿಗಿನರ್ಸ್ಗೆ ಒಂದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅನ್ನೋರಿಗೆ ದಿಸ್ ವಿಲ್ ಹೆಲ್ಪ್ ಅಂತ. ಸೊ ಅದರಲ್ಲಿ ವಾಯ್ಸ್ ಕಲ್ಚರ್, ಆಮೇಲೆ ಬ್ರೀದಿಂಗ್ ಟೆಕ್ನಿಕ್ಸು, ಆಮೇಲೆ ಮಟೀರಿಯಲ್ ಕೊಡ್ತೀನಿ, ಏನು ಸ್ಟಡಿ ಮಾಡಬೇಕು, ಆಮೇಲೆ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ. ಆಮೇಲೆ ಫೀಡ್ಬ್ಯಾಕ್, ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಟು ಗೆಟ್ ದ ಅಸೆಸ್ಮೆಂಟ್ ಡನ್, ಐ ವಿಲ್ ಅಸೆಸ್ ಅಂಡ್ ಲೆಟ್ ದೆಮ್ ನೋ ವೇರ್ ದೇ ಹ್ಯಾವ್ ಟು ಡೂ ಅಂಡ್ ವಾಟ್ ದೇ ಹ್ಯಾವ್ ಟು ಡೂ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅವ್ರು ಅನ್ಕೊಂಡಿರೋ ಗೋಲ್ನ ಅವ್ರು ರೀಚ್ ಮಾಡಬೇಕಾಗುತ್ತೆ ಅನ್ನೋದು ಒಂದು ಸಮಥಿಂಗ್ ಐ ವುಡ್ ಟೆಲ್ ದೆಮ್. ಸೊ ದಿಸ್ ಇಸ್ ಹೌ ಇಟ್ ವಿಲ್ ಬೆನಿಫಿಟ್ ದೆಮ್. ಅದೇ ನಾನು ಹೇಳೋದೇನು, ಎಲ್ಲರೂ ಬರಬೇಕು ಅಂತ ಇಲ್ಲ. ದಿಸ್ ನಾಟ್ ಅಬೌಟ್ ನಂಬರ್ ಥಿಂಗ್, ಇಟ್ ಈಸ್ ಅಬೌಟ್ ದೋಸ್ ಹೂ ಕ್ಯಾನ್ ಸಿಂಗ್ ಟು ಸಮ್ ಎಕ್ಸ್ಟೆಂಟ್. ಅಟ್ಲೀಸ್ಟ್ ಶ್ರುತಿ, ತಾಳ, ಬೇಸಿಕ್ ಜ್ಞಾನ ಇದ್ರೆ ಸಾಕು. ಬಟ್ ಇಂಪ್ರೂವ್ ಮಾಡ್ಕೋಬೇಕು, ಇಂಪ್ರೂವ್ ಮಾಡ್ಕೊಳ್ಳೋದವ್ರಿಗೆ ತುಂಬಾ ಯೂಸ್ಫುಲ್ ಆಗಿ ಇರುತ್ತೆ. ಸೊ ಸಂಗೀತನ ಫಸ್ಟ್ ಇಂದಾನೆ ಕಲಿಬೇಕು ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೆಲ್ಲ ಇದು ಕ್ಲಾಸಿಕಲ್ ಅಲ್ಲ ನೋಡಿ, ಕ್ಲಾಸಿಕಲ್ ಬೇರೆ, ಅದೊಂದು ಸ್ಟ್ರೀಮ್, ಅದು ಬೇಕಾಗತ್ತೆ. ದಟ್ ಈಸ್ ಆಲ್ಸೋ ಒಂದು ಸಪೋರ್ಟ್ ಸಿಸ್ಟಮ್. ಬಟ್ ಇವಾಗ ನಾನು ಮಾತಾಡ್ತಿರೋದು ಲೈಟ್ ಮ್ಯೂಸಿಕ್. ಸೊ ನೀವು ಇದಕ್ಕೆ ಕ್ಲಾಸಿಕಲ್ ಕಲಿಲೇಬೇಕಂತಿಲ್ಲ, ಹಾಗೇನೆ ಇಂಪ್ರೂವ್ ಮಾಡ್ಕೋಬಹುದು. ಬಟ್ ತುಂಬಾ ಇವಾಗ ನೀವು ದೊಡ್ಡ ಫೇಮಸ್ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅಂದ್ರೆ ಕ್ಲಾಸಿಕಲ್ ಇಸ್ ನೀಡೆಡ್, ಕಲಿಲೇಬೇಕು. ಬೇಗ ವೋಕಲ್ಸ್ ಎಲ್ಲ ಪ್ರೋಗ್ರೆಸ್ ಬೇಗ ಆಗುತ್ತೆ. ಇಲ್ಲ ನಾನು ಸ್ಟೇಜ್ ಮೇಲೆ ಒಂದು ಕನ್ಸಿಡರಬಲ್ ಆಗಿ ಒಂದ್ ಸ್ವಲ್ಪ ಹಾಡಬೇಕು ಅಂತ, ಶುದ್ಧವಾಗಿ ತಾಳ ಚೆನ್ನಾಗಿ ಹಾಡ್ಬೇಕು ಅಂತ ಆಸೆ ಇದ್ರೆ ಬಿಗಿನಿಂಗ್ ಸ್ಟೆಪ್ಸ್ ತಗೊಳಕ್ಕೆ ದಿಸ್ ವಿಲ್ ಹೆಲ್ಪ್. ಇದನ್ನ ಅಡ್ವಾನ್ಸ್ಡ್ ಮಾಡ್ಕೋಬಹುದು, ಆಮೇಲೆ ಮುಂದಕ್ಕೆ ನೆಕ್ಸ್ಟ್ ಹೋಗ್ಬೋದು. ದೀಸ್ ಆರ್ ಫ್ಯೂ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ಸ್ ಇಫ್ ದೇ ಕ್ಯಾನ್ ಟೇಕ್. ಓಕೆ. ಸೊ ನೀವು ಈ ತಗೊಳ್ತಾ ಇರೋ ಈ ವರ್ಕ್ಶಾಪ್ಗೆ ನೀವು ಮೆನ್ಷನ್ ಮಾಡಿದ್ರಿ ಯಾರ್ಯಾರು ಬರ್ಬೋದು, ಈ ತರ ಲೈಟ್ ಮ್ಯೂಸಿಕ್ ಇಂಟ್ರೆಸ್ಟ್ ಇರೋರು ಬಂದು ಕಲ್ತ್ಕೋಬಹುದು. ಸೊ ಏನೇನು ನನ್ಗೆ ಏನಂದ್ರೆ ಆಬ್ಜೆಕ್ಟಿವ್ಸ್, ಇನ್ನೇನೇನು ಅವ್ರು ಇದರಿಂದ ಅಚೀವ್ ಮಾಡ್ಬೋದು ಅಂತ ಹೇಳ್ತೀರಾ? ಅದು ಬಿಟ್ರೆ if they apply the techniques, only the terms and conditions apply. If they apply, if they regularly practice, definitely voice quality change ಆಗುತ್ತೆ, ವಾಯ್ಸ್ ಸಾಫ್ಟ್ ಆಗುತ್ತೆ. ಆಮೇಲೆ ಆ ಕರ್ವ್ಸ್ ಎಲ್ಲ ಹಾಡಕ್ಕೆ, ಈ ಡಿಫಿಕಲ್ಟ್ ಫೇಸಸ್ ಎಲ್ಲ ಹೆಂಗ್ ಹಾಡೋದು ಅಂತ ನಾ ಹೇಳ್ತೀನಿ. ಅದಕ್ಕೆ ಆ ಪ್ರಾಕ್ಟೀಸಸ್ ಮಾಡಿದ್ರೆ ವಿದಿನ್ ಫ್ಯೂ ಮಂತ್ಸ್ ದೇ ವಿಲ್ ಬಿ ಏಬಲ್ ಟು ಸಿಂಗ್ ಡಿಫಿಕಲ್ಟ್ ನೋಟ್ಸ್, ಹೈ ನೋಟ್ಸ್ ಎಲ್ಲ. ಹೈ ನೋಟ್ಸ್ ಒಂದೇ ಅಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ತುಂಬಾ ಆಕಾರಗಳಿರುತ್ತೆ, ಅದನ್ನ ಹೇಗ್ ಹಾಡೋದು ಅಂತ ಗೊತ್ತಾಗಲ್ಲ. ಆಮೇಲೆ ನಾವ್ ಹಾಡ್ತೀವಿ ಅನ್ಸ್ತಿರುತ್ತೆ, ಬಟ್ ಅವ್ರ ತರ ಕೇಳಿಸ್ತಾರಲ್ಲ. ಸೊ ಅದು ಯಾಕೆ ಹಂಗಾಗತ್ತೆ, ಸೊ ಅದನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಆಮೇಲೆ ಶ್ರುತಿನ ಹೇಗೆ ಫೋಕಸ್ ಮಾಡಿ ಒಂದೇ
ಧಾರೆಯಲ್ಲಿ ತಗೊಂಡು ಹೋಗೋದು ಅದು ಇಂಪ್ರೂವ್ ಮಾಡ್ಕೋಬಹುದು. ತಾಳ ಇಂಪ್ರೂವ್ ಆಗಕ್ಕೆ ಏನೇನ್ ಮಾಡಬಹುದು ಪ್ರಾಕ್ಟೀಸಸ್ ಇದೆಲ್ಲನೂ ಕವರ್ ಆಗುತ್ತೆ. ಆಮೇಲೆ ಬ್ರೀದಿಂಗ್ ಟೆಕ್ನಿಕ್ಸ್ ಆಮೇಲೆ ಅದನ್ನು ಹೇಳ್ಕೊಡ್ತೀನಿ. ಬ್ರೀದಿಂಗ್ ಟೆಕ್ನಿಕ್ಸ್ ಕೆಲವು ಇದೆ, ಅದನ್ನು ಇದ್ರಲ್ಲಿ ಕವರ್ ಮಾಡ್ತೀನಿ. ಸೊ ದೀಸ್ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಡೆಫಿನೆಟ್ಲಿ. ಸೊ ಇವರು ನೀವು ಹೇಳ್ಕೊಟ್ಟಿರೋ ಈ ವರ್ಕ್ಶಾಪ್ಸ್ ಅಲ್ಲಿ ಇಷ್ಟೊಂದು ನೀವು ಏನೇನು ಮಾಹಿತಿಗಳು ಕೊಡ್ತೀರಾ ಇದನ್ನೆಲ್ಲ ಅವ್ರು ಕಂಟಿನ್ಯೂ ಮಾಡ್ತಾ ಹೋದ್ರೆ ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಅವರು ಏನು ಅಚೀವ್ ಮಾಡಬೇಕು ಅನ್ಕೊಂಡಿದ್ದಾರೆ ಅವ್ರ ಗೋಲ್ಸ್ ಅವ್ರು ಅದನ್ನ ಅಚೀವ್ ಮಾಡಬಹುದು ಅಂತ ಹೇಳ್ತಾರೆ. ತುಂಬಾ ಖುಷಿ ಆಯ್ತು. ಸೊ ಇದು ಒಂದು ದಿನದಲ್ಲಿ ಹೇಳ್ಕೊಟ್ಟು 2 days ಮಾಡ್ತಾ ಇದ್ದೀನಿ. ಇದು ವರ್ಕ್ಶಾಪ್ 2 hours ಆಕ್ಚುಲಿ. ಇದು 8 hours ಪ್ರೋಗ್ರಾಮ್ ಇಂಡಿಯಾಲ್ ಮಾಡ್ತಾ ಇದ್ದು. ಇಲ್ಲಿನ ಜನಕ್ಕೆ ತಕ್ಷಣ ಅಷ್ಟೊಂದು ನಾನು ಹೇಳಿದ್ರೆ ಅವ್ರಿಗೆ ಬರಕ್ಕೂ ಗೊತ್ತಾಗಲ್ಲ. ಇಂಟ್ರೊಡಕ್ಷನ್ ಆದ್ರೂ ಆಗ್ಬೇಕು. ಸೊ ನಾನು ಅದರಲ್ಲಿ ಇವಾಗ ಅಸೆಸ್ಮೆಂಟ್ ಮಾಡ್ಬಿಟ್ಟು ಯಾವ ತರ ಪಾರ್ಟಿಸಿಪೇಟ್ಸ್ ಬರ್ತಿದ್ದಾರೆ ಅದಕ್ಕೆ ತಕ್ಕ ಕಸ್ಟಮೈಸ್ ಮಾಡಿ 4 hours ಅಲ್ಲಿ ಪ್ಲಾನಿಂಗ್ ಆಸ್ ಆಫ್ ನೌ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀರಾ. ಆಮೇಲೆ ಇಂಟ್ರೆಸ್ಟ್ ಇದ್ರೆ ವಿ ವಿಲ್ ಸಿ ಲೇಟರ್ ದೆನ್ ಅವರು ಏನಾದ್ರು ಇನ್ನ ನಿಮ್ ಜೊತೆ ಕಂಟಿನ್ಯೂ ಮಾಡಬಹುದು ಅಂತ. ಆಮೇಲೆ ನೀವು ಅದ್ರ ಜೊತೆ ಕ್ಲಾಸಿಕಲ್ ಕ್ಲಾಸಸ್ ತಗೊಳ್ತೀರಾ. ಫುಲ್ ಎಲ್ಲ ಕ್ಲಾಸಿಕಲ್ ಕರ್ನಾಟಿಕ್ ಮ್ಯೂಸಿಕ್ ಎಲ್ಲ ನೀವು ಕ್ಲಾಸಸ್ ನ ತಗೊಂಡು ತುಂಬಾ ಖುಷಿ ಆಯ್ತು. ನೀವು ಎಷ್ಟೊಂದು ಮಾಹಿತಿ ಕೊಟ್ರಿ. ಸೊ ವೀಕ್ಷಕರೇ ನೀವು ಕೇಳ್ತಾ ಇರ್ಬೋದು, ಲೈಕ್ ನನಗೆ ಗೊತ್ತಿರೋ ಸಿಡ್ನಿಲಿ ಎಷ್ಟೊಂದು ಶೋಸ್ ಗಳು ನಡೆಯುತ್ತೆ, ಎಸ್ಪೆಷಲಿ ಕ್ಯಾರಿಯೋಕಿ ಸೆಷನ್ ಅಂತ ಎಲ್ಲ ನಡೆಯುತ್ತೆ. ಸೊ ಎಷ್ಟೊಂದು ಜನಗಳು ಒಳ್ಳೊಳ್ಳೆ ಸಿಂಗರ್ಸ್ ಇರ್ತಾರೆ ಪಾಪ, ಅಂದ್ರೆ ಹಾಬಿಗೂ ಕೂಡ ಹಾಡ್ಬೋದು. ಬಟ್ ಕೆಲವ್ರಿಗೆ ಶ್ರುತಿಗಳು ಹೇಗೆ ಇದ್ ಮಾಡ್ಬೋದು, ನೀವು ಹೇಳ್ದಂಗೆ ನೋಟ್ಸ್ ಹೇಗೆ ಹಾಡೋದು, ನೀವೆಲ್ಲ ಕೆಲವೊಂದೊಂದೆಲ್ಲ ಹೇಳಿದ್ರಿ. ಸೊ ಅದನ್ನೆಲ್ಲ ಹೇಗೆ ನೀವು ತಿಳ್ಕೊಬೋದು, ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ಬ್ರೀತಿಂಗ್ ಟೆಕ್ನಿಕ್ಸ್ ಆಗಲಿ ಎಲ್ಲಾನು ಕೂಡ ಸ್ಟೇಜ್ ಸಿಂಗಿಂಗ್ ನಾಯ್ಸನ್ಸ್ ಅದನ್ನು ನೀವು ಹೇಳ್ಕೊಡ್ತೀರಾ. ಮತ್ತೆ ವಾಯ್ಸ್ ಕಲ್ಚರ್, ಮಾಡ್ಯುಲೇಷನ್, ಹಾಡನ್ನ ಇಂಪಾರ್ಟೆಂಟ್ ಮಾಡ್ಯುಲೇಷನ್ ಇರುತ್ತೆ. ಸೊ ನೀವು ಇವ್ರ ಹತ್ರ ನೀವು ಹೋಗೋದ್ರಿಂದ ಮಹಾಲಕ್ಷ್ಮಿ ಅವ್ರ ಹತ್ರ ಈ 2 ದಿನದ ನೀವು ವರ್ಕ್ಶಾಪ್ ಮಾಡೋದ್ರಿಂದ ಈ ಎಲ್ಲ ಮಾಹಿತಿಗಳನ್ನ ತಿಳ್ಕೊಬಹುದು. ಪ್ಲಸ್ ಅದ್ರ ಜೊತೆ ನೀವು ನೀವು ಈ ವರ್ಕ್ಶಾಪ್ ನ ನೀವು ಮಾಡಿ ಅವ್ರು ಹೇಳ್ಕೊಟ್ಟಿರೋದನ್ನೆಲ್ಲ ನೀವು ಕಂಟಿನ್ಯೂ ಮಾಡಿದ್ರೆ ನೀವು ಏನು ಆಬ್ಜೆಕ್ಟಿವ್ಸ್ ಇರುತ್ತೆ ನೀವು ಅಚೀವ್ ಮಾಡ್ಬೋದು ಅಂತ ಇರುತ್ತೆ, ಅವ್ರ ಗೋಲ್ಸ್ ನ ಅವರು ಅಚೀವ್ ಮಾಡ್ಬೋದು ಅಲ್ಲ. 2 things ಆಡ್ ಮಾಡ್ರೆ ಆಡ್ ಮಾಡ್ತೀನಿ. ಖಂಡಿತ. ಒಂದು, ಈಗ ನಮ್ಗೆ ಯಾವ್ದೋ ಒಂದು ಹಾಡು ಕೇಳಿದ್ರೆ ಅದ್ರಲ್ಲಿ ಏನೋ ತುಂಬಾ ಒಂದು ಒಳ್ಳೆ ಫೀಲಿಂಗ್ ಇರುತ್ತೆ, ನಮ್ಗೆ ಹಾರ್ಟ್ ಅಲ್ಲಿ ಫೀಲ್ ಆಗ್ತಾ ಇರುತ್ತೆ. ನಾವು ವಾಯ್ಸ್ ಅಲ್ಲಿ ಹೆಂಗ್ ತರೋದು? ಹೌದು ಅಲ್ವಾ? ಬರ್ಬೇಕು. ನಾವು ತುಂಬಾ ಫೀಲ್ ಮಾಡ್ಕೊಂಡು ಹಾಡ್ತಿರ್ತೀವಿ, ಬಟ್ ಕೇಳೋರ್ಗೆ ಆ ಫೀಲ್ ತಲುಪಲ್ಲ. ಅದ್ ಯಾಕೆ? ಸೊ ಅದು ಹೇಗೆ ತಲುಪಿಸೋದು? ದಟ್ ಈಸ್ ಒನ್ ಥಿಂಗ್. ದಟ್ ಈಸ್ ಸಮಥಿಂಗ್ ದಟ್ ವಿ ಕ್ಯಾನ್ ಲರ್ನ್. ಇಟ್ ಕ್ಯಾನ್ ಬಿ ಲರ್ನ್. ಅಂಡ್ ಅದು ಒಂದು. ಆಮೇಲೆ ನಾವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀವಿ. ಸ್ಟೇಜ್ ಮೇಲೆ ಹೋದ ತಕ್ಷಣ ಔಟ್ಪುಟ್ ನಾವು ಮಾಡಿರೋದು 100% ಇದ್ರೆ ಅಲ್ಲ 5% ಬಂದಿರುತ್ತೆ. ಎಲ್ರಿಗೂ ಆಗುತ್ತೆ. ಬಟ್ ಯಾಕಾಗತ್ತೆ, ಏನ್ ಮಾಡ್ಬೇಕು ಅನ್ನೋದನ್ನ that is also something that I'm that is really good. ಯಾಕಂದ್ರೆ ನಾನು ಸ್ಟೇಜ್ ಅಲ್ಲೆಲ್ಲ ಹಾಡು ಹೇಳ್ತೀನಿ. ನಾನೇ ಫುಲ್ಲಿ ಟ್ರೈನ್ ಸಿಂಗರ್ ಅಲ್ಲ, ಬಟ್ ಐ ಆಮ್ ಜಸ್ಟ್ ನಾವು ಈಗ ತಗೊಂಡಿದ್ದೀನಿ 2 months ಇಂದ ಕಲ್ತ್ಕೊಳ್ತಾ ಇದ್ದೀನಿ ಕ್ಲಾಸಿಕಲ್. ಸೊ ನಾನು ಅಷ್ಟೇ ತುಂಬಾ ಕಲ್ತ್ಕೊಂಡು ಹೋಗ್ತೀವಿ, ಎಲ್ಲಾನು ಕಲ್ತ್ಕೊಂಡು ಹೋಗ್ತೀವಿ. ಬಟ್ ನೀವು ಆ ಸ್ಟೇಜ್ ಅಲ್ಲಿ ಹೋದಾಗ ಆ ಮೊಮೆಂಟ್ ಅಲ್ಲಿ ನೀವು 100% ಕಲ್ತಿದ್ರು ನೀವು ಒಂದು 95-75% ಮಾತ್ರ ಕೊಡ್ಬೋದು. ನಿಮ್ಗೆ ಅನ್ಸುತ್ತೆ ನಾನು ಇಷ್ಟೊಂದು ಕಲ್ತಿದ್ರೆ ಅಲ್ಲಲ್ಲ, ಕೆಲವ್ರಿಗೆ ಹಾಗಲ್ಲ. ಬಟ್ ನಾನು ಹೇಳಿರೋದು ನಿಮ್ಗೆ, ನೀವು ಅದಕ್ಕೆ ಮೋರ್ ಯು ಪ್ರಾಕ್ಟೀಸ್ ಮೋರ್ ಯು ಲರ್ನ್ ಅಂಡ್ ಮೋರ್. ಸೊ ನೀವು ಏನಂದ್ರೆ ದಿನ ಪ್ರಾಕ್ಟೀಸ್ ಮಾಡಬೇಕು, ಅದು ಒಂದು ಇಂಪಾರ್ಟೆಂಟ್ ಥಿಂಗ್. ಯಾವತ್ತು ಸಂಗೀತ ಹಾಡ್ತಾ ರಾಗ ನಳ್ತಾ ರೋಗ ಅಂದಂಗೆ ನೀವು ಹಾಡನ್ನ ದಿನ ಅವ್ರು ಏನು ಹೇಳ್ಕೊಡ್ತಾರೆ, ಯಾವುದೇ ವರ್ಕ್ಶಾಪ್ ಆಗ್ಬೋದು, ಏನೇ ಕಲ್ತಿರ್ಬೋದು, ಯಾವುದನ್ನು ನೀವು ಮಿಸ್ ಮಾಡ್ಕೊಳ್ದಂಗೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ಪರವಾಗಿಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿ ಮುಂದುವರಿಸ್ತಾ ಇದ್ರೆ ನಿಮ್ಮ ವಾಯ್ಸು, ನಿಮ್ಮ ವಾಯ್ಸ್ ಮಾಡ್ಯುಲೇಷನ್, ನಿಮ್ಮ ವಾಯ್ಸ್ ಕಲ್ಚರ್ ಎಲ್ಲ ಇಂಪ್ರೂವ್ ಆಗುತ್ತೆ. ತುಂಬಾ ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ ಮಹಾಲಕ್ಷ್ಮಿ ಅವರೇ. ನಮ್ಮ ಈ ಇಂಟರ್ವ್ಯೂನ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಬನ್ನಿ ನಾವು ಇನ್ನೊಂದು ಸಾಂಗ್ ಕೇಳೋಣ ಕನ್ನಡದು. ಸೊ ಇದು ಒಂದು ಬ್ರೇಕ್ ನಂತರ. ಥ್ಯಾಂಕ್ ಯು. ಫ್ರೆಂಡ್ಸ್ ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನೀವು www.connectfm.au ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳ್ಬೋದು. ಅಥವಾ ನೀವು ನಮ್ಮ ಅಪ್ಪು ಕನ್ನಡ ರೇಡಿಯೋ ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ಕೇಳಬಹುದು. ನಮ್ಮ ಈ ಸಂಭಾಷಣೆ, ನಮ್ಮ ಈ ಸಂದರ್ಶನ ಮಹಾಲಕ್ಷ್ಮಿ ಅವ್ರ ಹತ್ರ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಸೆಗ್ಮೆಂಟ್ ಕನ್ನಡ ಚಲನಚಿತ್ರಗಳು ಅದರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫೆಬ್ರವರಿ 20 ಸೋಮವಾರ ನಮ್ಮ ಕನ್ನಡ ಚಿತ್ರರಂಗಕ್ಕೆ 2 ಪ್ರಮುಖ ಸಿಹಿ ಕಹಿ ವಿದ್ಯಮಾನಗಳಿಗೆ ಸಾಕ್ಷಿಯಾಯಿತು.
ಕನ್ನಡಕ್ಕೆ ಹಲವು ಯಶಸ್ವಿ ಚಿತ್ರಗಳನ್ನು ನೀಡಿ ಚಿತ್ರರಂಗದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆ ನೀಡುವರಲ್ಲಿ ದೊರೈ ಭಗವಾನ್ ಜೋಡಿ ಕೂಡ ಮಂಚೂಣಿಯಲ್ಲಿ ನಿಲ್ಲುತ್ತದೆ. ಎರಡು ದೇಹ ಒಂದು ಆತ್ಮದಂತಿದ್ದ ಇವರಲ್ಲಿ ದೊರೈ ಅವರು ಈ ಹಿಂದೆಯೇ ಅಗಲಿದ್ದಾರೆ. ಭಗವಾನ್ ಅವರು ಸೋಮವಾರ ಅಗಲಿದರು. ಯಾವುದೇ ದಾಖಲೆ ಪುಸ್ತಕದಲ್ಲಿ ದಾಖಲಾಗದಿದ್ದರೂ ಭಾರತದ ಅತಿ ಹಿರಿಯ ನಿರ್ದೇಶಕ ಎಂಬ ಹೆಗ್ಗಳಿಕೆಗೆ ಭಗವಾನ್ ಪಾತ್ರರಾಗಿದ್ದಾರೆ. ಅವರು ತಮ್ಮ 87ನೇ ವಯಸ್ಸಿನಲ್ಲಿ ಅನಂತ್ ನಾಗ್ ಮತ್ತು ಸಂಚಾರಿ ವಿಜಯ್ ಅಭಿನಯದ ಆಡುವ ಗೊಂಬೆ ಚಿತ್ರ ನಿರ್ದೇಶಿಸಿದರು. ಭಾರತೀಯ ಚಿತ್ರರಂಗದಲ್ಲಿ 87ನೇ ವಯಸ್ಸಿನಲ್ಲಿ ಯಾರೂ ಚಿತ್ರ ನಿರ್ದೇಶಿಸಿದ ಉದಾಹರಣೆಯೇ ಇಲ್ಲ. ಬಹುಮುಖ್ಯವಾಗಿ ಸಿನಿಮಾ ಸಂಸ್ಕೃತಿಗೆ ಇವರು ಕೊಡುಗೆ ಅಪೂರ್ವವಾದುದು. ಡಾಕ್ಟರ್ ರಾಜ್ಕುಮಾರ್ ಅವರ ನಿಕಟವರ್ತಿಯಾಗಿದ್ದ ಭಗವಾನ್ ಅವರು ರಾಜ್ ಅವರನ್ನು ನಾಯಕ ಪಾತ್ರದಲ್ಲಿ ತೊಡಗಿಸಿ ಅನೇಕ ಚಿತ್ರಗಳನ್ನು ನಿರ್ದೇಶಿಸುತ್ತಿದ್ದರು. ಒಟ್ಟಿನಲ್ಲಿ ಭಗವಾನ್ ಅವರನ್ನು ಸದಭಿರುಚಿಯ ಚಿತ್ರಗಳ ಸರದಾರ ಎನ್ನಬಹುದು. ಭಗವಾನ್ ಅವರ ಅಗಲಿಕೆ ಭಾರತೀಯ ಸಿನಿಮಾ ಜಗತ್ತಿಗೆ ತುಂಬಲಾರದ ನಷ್ಟ. ಅವರ ಅಗಲಿಕೆಯಿಂದ ಕನ್ನಡ ಚಿತ್ರರಂಗಕ್ಕೆ ಉಂಟಾದ ನಿರ್ವಾತ ತುಂಬುವುದು ಕಷ್ಟ, ಅಸಾಧ್ಯ. ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲೇ ಸಂಚಲನ ಸೃಷ್ಟಿಸಿದ ಕಾಂತಾರ ಚಲನಚಿತ್ರದ ಅಭಿನಯಕ್ಕಾಗಿ ರಿಷಬ್ ಶೆಟ್ಟಿ ಅವರು ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯಂತ ಭರವಸೆಯ ನಟ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಸೋಮವಾರ ಫೆಬ್ರವರಿ 20 ಮುಂಬೈನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಿಷಬ್ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಈ ಪ್ರಶಸ್ತಿಯನ್ನು ಕರ್ನಾಟಕದ ಜನರಿಗೆ, ದೈವ ನರ್ತಕರಿಗೆ, ಭಗವಾನ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸುತ್ತೇನೆ ಎಂದು ಧನ್ಯವಾದ ತಿಳಿಸಿದ್ದಾರೆ. ಈ ವಾರ ಕನ್ನಡ ಭಾಷೆಯೊಂದರಲ್ಲೇ ಬರೋಬ್ಬರಿ 11 ಚಿತ್ರಗಳು ರಿಲೀಸ್ ಆಗುತ್ತಿವೆ. ಒಂದಕ್ಕಿಂತ ಒಂದು ವಿಭಿನ್ನ ಹಿನ್ನೆಲೆಯ ಚಿತ್ರಗಳು. ಅದರಲ್ಲಿ 6 ವರ್ಷಗಳ ನಂತರ ಶ್ರೀನಗರ್ ಕಿಟ್ಟಿ ಅಭಿನಯದ ಗೌಳಿ, ಜೂಲಿಯಟ್ 2, ಕ್ರೈಮ್ ಥ್ರಿಲ್ಲರ್ 1975, ನೈಜ ಘಟನೆಗಳ ಪಾಲರ್, ಕಾಶ್ಮೀರದ ಪರಿಸ್ಥಿತಿ ಕುರಿತಂತೆ ವಿಧಿ 370, ಸೌತ್ ಇಂಡಿಯನ್ ಹೀರೋ, ಸಂಭ್ರಮ, ಕ್ಯಾಂಪಸ್ ಕ್ರಾಂತಿ ಮತ್ತು ಅಸ್ಥಿರ ಬಿಡುಗಡೆಯಾಗಲಿವೆ. ಈ ಮೂಲಕ ಈ ವರ್ಷ ಮೊದಲ 2 ತಿಂಗಳಲ್ಲೇ ಪ್ರತಿ ವಾರ ಸರಾಸರಿ 8 ಸಿನಿಮಾಗಳಂತೆ ಒಟ್ಟು 47 ಚಿತ್ರಗಳು ರಿಲೀಸ್ ಆಗಿವೆ. ಸೊ ಮಹಾಲಕ್ಷ್ಮಿ ಅವರ ಏನನ್ಸುತ್ತೆ, ನಮ್ಮ ಕನ್ನಡದಲ್ಲಿ ಇಷ್ಟೊಂದು ಚಿತ್ರಗಳು ರಿಲೀಸ್ ಆಗ್ತಿದೆ? ಆಲ್ಮೋಸ್ಟ್ 2 ತಿಂಗಳಲ್ಲಿ 47 ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಏನಂದ್ರೆ ಈಗ ಜನಗಳು OTTಯಲ್ಲಿ ಕೂಡ ನೋಡ್ತಾರೆ. ನೀವು ಹೋಗಿ ಥಿಯೇಟರ್ ಅಲ್ಲೇ ನೋಡ್ಬೇಕು ಅನ್ನೋದು ಒಂದು ಏನಿಲ್ಲ. ಸೊ ಈಗ ಇಷ್ಟೊಂದು ಚಿತ್ರಗಳೆಲ್ಲ ಬರ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನನಗೆ ಬಹಳ ಸಂತೋಷ, ಯಾಕಂದ್ರೆ ಕನ್ನಡ ಚಿತ್ರಗಳು ಬೇರೆ ಒಂದು ಆಯಾಮ ತಗೋತಾ ಇದೆ. ಒಳ್ಳೊಳ್ಳೆ ಚಿತ್ರಗಳು ಮಾಡ್ತಾ ಇದ್ದಾರೆ. ಆಮೇಲೆ ಒಂದೇ ರೀತಿ ಒಂದೇ ಸ್ಟೈಲಲ್ಲಿ ಮಾಸ್ ಮೂವೀಸ್ ಆ ಥರನೇ ಬರ್ತಿದ್ವು ಒಂದು ಕಾಲದಲ್ಲಿ. ಈಗ ಬೇರೆ ಬೇರೆ ಸಬ್ಜೆಕ್ಟ್ಸ್ ತಗೋತಾರೆ. ಆಮೇಲೆ ಕಾಂತಾರ, ಲೂಸಿಯಾ ಇಲ್ಲ, ಲೂಸಿಯಾ. ಸೊ ಆ ರೀತಿ ಚಿತ್ರಗಳು ಮಾಡ್ತಾ ಇರೋದು ಬಹಳ ಚೆನ್ನಾಗಿದೆ. ಅಂಡ್ ಪ್ರೇಕ್ಷಕರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಅದು ಮೋಸ್ಟ್ಲಿ ಅದೇ ಇರ್ಬೋದು. ಆ ಡಿಮ್ಯಾಂಡ್ ಇಂದ ಇಷ್ಟು 2 ತಿಂಗಳಲ್ಲಿ 47 ಚಿತ್ರಗಳು ಅಂದ್ರೆ ಒಂದು ಖುಷಿನೂ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ಬಟ್ ಅದರಲ್ಲೂ ಲೈಕ್ ನಮ್ KGF ಮತ್ತೆ ಈ ಕಾಂತಾರ ಚಿತ್ರಗಳು ವರ್ಲ್ಡ್ ವೈಡ್ ಎಷ್ಟು ಪ್ರಶಸ್ತಿ ಪಡೆದಿದೆ, ಆಮೇಲೆ ಎಷ್ಟೊಂದು ಜನಗಳು ಇಷ್ಟಪಟ್ಟಿದ್ದಾರೆ. ಸೊ ಈಗ ಅದು ಕಾಂತಾರನ ಇಂಗ್ಲಿಷ್ ಅಲ್ಲೂ ಕೂಡ ವಾಯ್ಸ್ ನ ಡಬ್ ಮಾಡಿ ಬಿಡ್ತಾ ಇದ್ದಾರೆ ಇನ್ನ. ಸೊ ಅದು ಒಂದು ಖುಷಿಯ ವಿಚಾರ, ಒಂದು ಹೆಮ್ಮೆಯ ವಿಚಾರ. ಹೌದು. ಸೊ ನಮ್ಮ ಈಗ ಇನ್ನೊಂದು ಸೆಗ್ಮೆಂಟ್ ಏನಂದ್ರೆ ಮನೆಯಲ್ಲೇ ಮದ್ದು ಅಂತ. ಯಾಕೆ ನಮ್ಮ ಮನೆಯಲ್ಲಿ ಎಷ್ಟೊಂದು ವಸ್ತು ಸಿಗುತ್ತೆ, ಯಾಕೆ ನೀವು ಈಚೆ ತಗೊಂಡು ಅಷ್ಟೊಂದು ಖರ್ಚು ಮಾಡ್ತೀರಾ? ಯಾಕೆ ನಮ್ಮ ಹಳೆ ಕಾಲದಲ್ಲೆಲ್ಲ ಇವೆಲ್ಲ ಇರ್ತಾನೆ ಇರ್ಲಿಲ್ಲ, ಎಲ್ಲ ಮನೆಯಿಂದ ಸಿಗೋ ವಸ್ತುಗಳಿಂದಲೇ ಮಾಡ್ಕೋಬಹುದು. ಸೊ ಇದನ್ನು ಅಷ್ಟೇ. ಇವತ್ತಿನ ಒಂದು ಸೆಗ್ಮೆಂಟ್ ಏನಂದ್ರೆ ಮನೆಯಲ್ಲೇ ಮದ್ದು, ಬೇಸಿಗೆ ಕಾಲದ ಟಿಪ್ಸ್. ಬೇಸಿಗೆ ಕಾಲದಲ್ಲಿ ನೀವು ಏನೇನ್ ಮಾಡ್ಬೋದು ಮನೆಯಲ್ಲೇನೆ ಅಂತ, ಏನೇನ್ ಸಿಗುತ್ತೆ ವಸ್ತುಗಳು, ಅದ್ರ ಬಗ್ಗೆ ಎಲ್ಲ ಟಿಪ್ಸ್ ಇದು. ಸೊ ಬೇಸಿಗೆಯಲ್ಲಿ ನಮ್ಮ ದೇಹದ ಉಷ್ಣಾಂಶ ಬಹಳ ಇರುತ್ತದೆ, ಹೆಚ್ಚಾಗುತ್ತದೆ. ಈ ಹೆಚ್ಚಾದ ಉಷ್ಣದಿಂದ ಇನ್ನು ತೊಂದರೆಗಳು ಹೆಚ್ಚುತ್ತವೆ. ಬರುತ್ತಾ ಬಿಸಿ ಹೆಚ್ಚಾದಂತೆ ಬೇಗೆ ಅನುಭವಿಸುವ ಬದಲು ಮುಂಚಿನಿಂದಲೇ ಕೆಲವು ಟಿಪ್ಸ್ ಅನುಸರಿಸುವುದು ಜಾಣತನ. ಎಳೆನೀರು. ಸೊ ಕೋಕೋನಟ್, ಯಾರಿಗೂ ಗೊತ್ತಿಲ್ಲ ಕೋಕೋನಟ್, ಎಲ್ಲ ಕಡೆ ಸಿಗುತ್ತೆ. ಅದು ಇಂಡಿಯಾದಲ್ಲಂತೂ ಪ್ರತಿಯೊಂದು ಮನೆಯಲ್ಲಿ ಒಂದು ಕೋಕೋನಟ್ ಟ್ರೀ ಯಾವಾಗ್ಲೂ ಇರುತ್ತೆ. ಸೊ ಎಳೆನೀರು ನಮಗೆ ಕಲ್ಪವೃಕ್ಷ ಕೊಟ್ಟ ವರ. ಇದಕ್ಕೆ ಸಾಟಿ ಇನ್ನು ಯಾವುದಿಲ್ಲ. ದಿನಕ್ಕೆ ಒಮ್ಮೆ ಅಥವಾ 2 ದಿನಕ್ಕೊಮ್ಮೆ ಎಳೆನೀರು ತಪ್ಪದೆ ಕುಡಿಯಿರಿ. ಎಳೆನೀರು ದೇಹಕ್ಕೆ ತಂಪು ಅಷ್ಟೇ ಅಲ್ಲದೆ ಬೇಸಿಗೆಯಲ್ಲಿ ದೇಹದ ನೀರಿನಂಶವನ್ನು ಕಾಪಾಡುತ್ತದೆ. ಎಳೆನೀರನ್ನು ದೊಡ್ಡವರೇ ಅಲ್ಲದೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ಸೇವಿಸುತ್ತಾರೆ. ಎಳೆನೀರಿನಲ್ಲಿರುವ ಖನಿಜಾಂಶಗಳು ನಮಗೆ ಆಗುವ ಸುಸ್ತನ್ನು ಕೂಡ ಕಡಿಮೆ ಮಾಡುತ್ತದೆ. ನೀವು ಎಷ್ಟೇ ಅವಸರದಲ್ಲಿ ಇರಲಿ, ಅಥವಾ ನೀವು ವರ್ಕ್ಗೆ ಹೋಗ್ತಾ ಇರಲಿ, ಕಚೇರಿಗೆ ಹೋಗ್ತಾ ಇರಲಿ, ಅಥವಾ ಹೊರಗಡೆ ಶಾಪಿಂಗ್ ಅಥವಾ ಇನ್ನೇನಾದ್ರೂ ವಿಷಯವಾಗಿ ನೀವು ಸುತ್ತುವಾಗ ಎಳೆನೀರು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ. ಸೊ ಇನ್ನೊಂದು ಟಿಪ್ಸ್ ಏನಂದ್ರೆ ನಿಂಬೆಹಣ್ಣು.
ನಮ್ಮ ಹಳೆ ಕಾಲದಲ್ಲೆಲ್ಲ ಬಿಸಿಲಿನ ಬಂದ್ರೆ ನಾವೆಲ್ಲ ಶರ್ಬತ್ ಅಂತ ಮಾಡ್ಕೊಂಡು ಕುಡಿತಾ ಇದ್ದಿದ್ದು. ಈಗಿನ ತರ ಫ್ಯಾಂಟಾ, ಸ್ಪ್ರೈಟ್, ಕೋಕೋ ಕೋಲಾ ಎಲ್ಲ ಇರ್ತಾನೆ ಇರಲಿಲ್ಲ. ಸೊ ಈ ನಿಂಬೆ ಹಣ್ಣಿನಿಂದನೇ ನಾವು ತುಂಬಾ ಜ್ಯೂಸ್ ಮಾಡ್ಕೊಂಡು ಈ ಬೇಸಿಗೆಯಲ್ಲೆಲ್ಲ ನಮಗೆ ತಂಪು ಅನಿಸ್ತಾ ಇತ್ತು. ಸೊ ನಿಂಬೆ ಹಣ್ಣು ಬೇಸಿಗೆಯಲ್ಲಿ ಬಹು ಉಪಯೋಗಿ. ಬಹಳಷ್ಟು ವಿಧದಲ್ಲಿ ಈ ನಿಂಬೆ ಹಣ್ಣನ್ನು ಸೇವಿಸಬಹುದು. ನಿಂಬೆ ಜ್ಯೂಸ್ ತಯಾರಿಸುವುದು ಸುಲಭ ಹಾಗೂ ರುಚಿಕರ ಕೂಡ. ಇನ್ನು ನಮ್ಮೆಲ್ಲರ ನೆಚ್ಚಿನ ಚಿತ್ರಾನ್ನ ಹೇಳೋದಕ್ಕೆ ನಿಂಬೆ ಹಣ್ಣು ವೈಟಮಿನ್ ಸಿಯ ಆಗರ. ಇದು ದೇಹಕ್ಕೆ ಬಹಳಷ್ಟು ತಂಪು ನೀಡುತ್ತದೆ. ದಿನನಿತ್ಯ ಒಂದಲ್ಲ ಒಂದು ರೀತಿ ನಿಂಬೆಹಣ್ಣು ಸೇವಿಸಿ ನೀವು ತಂಪಾಗಿರಬಹುದು. ಸೊ ಕಲ್ಲಂಗಡಿ, ಇನ್ನೊಂದು ವಾಟರ್ ಮೆಲನ್. ಬೇಸಿಗೆ ಬಂತೆಂದರೆ ಪ್ರಕೃತಿ ನಮಗೆ ಕೊಡುವ ಕೊಡುಗೆ ಈ ಕಲ್ಲಂಗಡಿ. ಕಲ್ಲಂಗಡಿ ಹಣ್ಣು ತನ್ನ ನೀರಿನಂಶದಿಂದ ಬೇಸಿಗೆಯಲ್ಲಿ ನಮ್ಮ ಮಿತ್ರ. ಕಲ್ಲಂಗಡಿ ಹಣ್ಣಿನಲ್ಲಿ ಬಹಳಷ್ಟು ಪೋಷಕಾಂಶಗಳು ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಸಹ ಇದ್ದಾವೆ. ಇದರ ಕ್ಯಾಲೋರಿ ಅಂಶ ಬಹು ಕಡಿಮೆ, ಹೀಗಾಗಿ ಇದು ನಮ್ಮ ದೇಹದ ತೂಕ ನಿರ್ವಹಿಸಲು ಕೂಡ ಸಹಾಯಕಾರಿ. ಕಲ್ಲಂಗಡಿ ತಿನ್ನಲು ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಅವರ ಲಂಚ್ ಬಾಕ್ಸ್ನಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಕೂಡ ನೀವು ಲಂಚ್ ಬಾಕ್ಸಲ್ಲಿ ಕಳಿಸ್ಬೋದು. ಹಾಗೆ ನೀವು ಕೆಲಸಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಡೆಸ್ಕ್ನಲ್ಲೇ ನೀವು ಇಟ್ಕೊಂಡು ಸುಲಭವಾಗಿ ಕೂಡ ಅದನ್ನು ತಿನ್ಬೋದು. ಹೀಗಾಗಿ ಮನೆಯಲ್ಲಿ ಕಟ್ ಮಾಡಿ ನೀವು ಸುಲಭವಾಗಿ ನಿಮ್ಮ ಕೆಲಸಕ್ಕೆ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅದನ್ನು ನೀವು ಕಲ್ಲಂಗಡಿಯನ್ನು ಈ ಬೇಸಿಗೆ ಟೈಮಲ್ಲಿ ನೀವು ಕೊಂಡೊಯ್ಯಬಹುದು. ಸೊ ಇನ್ನೊಂದು ಬಟರ್ ಮಿಲ್ಕ್, ಮಜ್ಜಿಗೆ. ಸೊ ನಮ್ಮ ಯಾವಾಗ ಸೌತ್ ಇಂಡಿಯಾದಲ್ಲಂತೂ ಈ ಊಟ ಆದ್ಮೇಲೆ ಕೊನೆಯಲ್ಲಿ ನಾವು ಮಾಡ್ತಾ ಇದ್ದಿದ್ದೆ ಮಜ್ಜಿಗೆ ಕುಡಿತಾ ಇದ್ದೋ ಅಥವಾ ಮಜ್ಜಿಗೆಯನ್ನ ತಿಂತಾ ಇದ್ದೋ. ಮಿಸ್ಸೇ ಇರ್ತಾ ಇರ್ಲಿಲ್ಲ ನಮ್ಮ ಈ ಊಟದಲ್ಲಿ. ಈಗ್ಲೂ ಅಷ್ಟೇ ಈ ಬಟರ್ ಮಿಲ್ಕೇ ಆಗಲಿ ಯೋಗರ್ಟೇ ಆಗಲಿ ಯಾವಾಗಲೂ ಉಪಯೋಗಿಸ್ತೀವಿ. ಸೊ ಮಜ್ಜಿಗೆ ಇಲ್ಲದೆ ನಮ್ಮ ದಕ್ಷಿಣ ಭಾರತ ಉಂಟೆ. ಮಜ್ಜಿಗೆಯ ಬಗ್ಗೆ ಹೆಚ್ಚಾಗಿ ಹೇಳುವುದು ಏನೂ ಇಲ್ಲ. ಮನೆಯಲ್ಲಿ ಹಿರಿಯರು ಮಜ್ಜಿಗೆಯ ಗುಣಗಾನ ಬೇಸಿಗೆಯಲ್ಲಿ ತಪ್ಪದೆ ಮಾಡುತ್ತಾರೆ. ಮಜ್ಜಿಗೆಯು ಕೂಡ ದೇಹಕ್ಕೆ ತಂಪು ನೀಡುತ್ತದೆ. ಆದಷ್ಟು ಮನೆಯಲ್ಲಿಯೇ ಮಜ್ಜಿಗೆ ಮಾಡಿಕೊಳ್ಳುವುದು ಉತ್ತಮ. ಹೊರಗಡೆ ಮಜ್ಜಿಗೆ ತಯಾರಿಸಲು ಬಳಸುವ ನೀರು ಉತ್ತಮವಾಗಿ ಇಲ್ಲದೆ ಇರಬಹುದು. ಸೊ ಆದ್ರಿಂದ ನೀವು ಮನೆಯಲ್ಲೇನೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಬೇಕಾದ್ರೆ ನೀವು ಬಿಸಿ ನೀರನ್ನ ಕಾಯಿಸಿ ಆರಿಸಿ ಅದನ್ನು ತಂಪು ಮಾಡಿ, ಕೆಲವರಿಗೆ ಯಾಕಂದ್ರೆ ಬಿಸಿ ನೀರೇ ಕುಡಿಬೇಕು ಅಂತ ಇರುತ್ತೆ, ಸೊ ಆ ಥರನೂ ಕೂಡ ಮಾಡ್ಕೋಬಹುದು. ನಿಮಗೆ ಹೆಚ್ಚು ಕಷ್ಟಪಡುವ ಅಗತ್ಯವೂ ಇರುವುದಿಲ್ಲ. ಸೊ ಮನೆಯಲ್ಲೇ ಮಜ್ಜಿಗೆ ತಯಾರಿಸಿ ನೀವು ಇಟ್ಕೋಬಹುದು. ಹೊರಗಿನಿಂದ ಬಂದೊಡನೆ ನೀವಾಗಲಿ ಅಥವಾ ಮನೆಗೆ ಬರುವ ಅತಿಥಿಯೇ ಆಗಲಿ ಮಜ್ಜಿಗೆ ಉತ್ತಮ ಪಾನೀಯ. ಮಜ್ಜಿಗೆಯಲ್ಲಿ ಸ್ವಲ್ಪ ನೀವು ಶುಂಠಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದರ ಟೇಸ್ಟ್ ಇನ್ನ 2ರಷ್ಟು ಆಗುತ್ತೆ. ಅಂತ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ, ಇನ್ನು ಕುಡಿತಾ ಇರ್ಬೇಕು ಅಂತ ಅನ್ಸುತ್ತೆ. ಸೊ ಇನ್ನೊಂದು ಸೌತೆಕಾಯಿ, ಕುಕುಂಬರ್. ಸೌತೆಕಾಯಿ ಬೇಸಿಗೆಯಲ್ಲಿ ಅತಿ ಹೆಚ್ಚು ಮಾರಾಟವಾಗುವುದೇನೋ ನಿಜ, ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ ಈ ತರಕಾರಿಗೆ. ಸೌತೆಕಾಯಿಯನ್ನು ಬೇಸಿಗೆಯಲ್ಲಿ ಮರೆಯದೆ ಉಪಯೋಗಿಸಬೇಕು. ಸೌತೆಕಾಯಿಯಲ್ಲಿ ಅತಿ ಕಡಿಮೆ ಕ್ಯಾಲೋರಿಗಳಿದ್ದು ಬಹಳಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಇದರಿಂದ ದೇಹಕ್ಕೆ ತಂಪು ಮಾತ್ರ ಅಲ್ಲದೆ ದೇಹದ ತೂಕವು ನಿಯಂತ್ರಣದಲ್ಲಿ ಇರುತ್ತದೆ. ಹೆಸರು ಬೇಳೆ. ಸೊ ಈ ಮೂಂಗ್ ದಾಲ್, ಮೂಂಗ್ ಲೆಂಟಿಲ್ ಬಗ್ಗೆನೂ ಅದು ತುಂಬಾ ತಂಪು ಅಂತಾರೆ ಎಲ್ಲ. ಅದ್ರಲ್ಲಿ ಪಾಯಸ ಮಾಡ್ಕೊಂಡು ಕುಡಿತಾರೆ ಈ ಎಸ್ಪೆಷಲಿ ಈ ಸಮ್ಮರ್ ಟೈಮಲ್ಲಿ. ಸೊ ಹೆಸರು ಬೇಳೆ ಇನ್ನೊಂದು ಪ್ರಮುಖ ಉಪಯೋಗಿ ವಸ್ತು. ನಿಮ್ಮ ಅಡುಗೆಯಲ್ಲಿ ನಿಯಮಿತವಾಗಿ ಹೆಸರು ಬೇಳೆ ಬಯಸಿ ಪಾಯಸ, ಸಿಹಿ ಪೊಂಗಲ್, ಖಾರ ಪೊಂಗಲ್, ಕೋಸಂಬರಿ ಹೀಗೆ ಅನೇಕ ಬಗೆಯಲ್ಲಿ ಹೆಸರು ಬೇಳೆಯನ್ನ ನೀವು ಸೇವಿಸಬಹುದು. ಹೆಸರು ಬೇಳೆ ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಕೂಡ ನೀಡುತ್ತದೆ. ಹೆಸರು ಬೇಳೆಯ ಪಾನಕ, ಪಾಯಸ ಇದು ತುಂಬಾ ರುಚಿಕರವಾಗಿರುತ್ತದೆ. ಸೊ ಬಿಸಿಲಿನ ದಾಹ ತಣಿಸುವ ತಂಪು ಒಂದು ಮಜ್ಜಿಗೆ ಕೂಡ ತರ ನಾವು ಮಾಡ್ಕೊಂಡು ನೀವು ಕುಡಿಬಹುದು. ಸೊ ಇನ್ನೊಂದು ಕರಿದ ಪದಾರ್ಥಗಳ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಡೀಪ್ ಫ್ರೈಡ್, ಎವ್ರಿಬಡಿ ಲೈಕ್ಸ್, ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆಲ್ಲ ಬೇಗ ಸಿಕ್ಬಿಡುತ್ತೆ ಈ ಫಾಸ್ಟ್ ಫುಡ್. ಈ ಡೀಪ್ ಫ್ರೈ ಅಂದ್ರೆ ತುಂಬಾ ಟೇಸ್ಟಿ ಆಕ್ಚುಲಿ. ಅದು ನೀವು ಬೇರೆ ಓವನ್ ಅಲ್ಲಿ ಮಾಡ್ತಿದ್ರು ಒಪ್ಪಲ್ಲ, ಡೀಪ್ ಫ್ರೈ ಬೇಕಂದ್ರೆ, ಯಾಕಂದ್ರೆ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಸೊ ಈ ಕರಿದ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ಬೇಡಿ, ಎಸ್ಪೆಷಲಿ ಬೇಸಿಗೆಯಲ್ಲೆಲ್ಲ. ಇವಷ್ಟೇ ಅಲ್ಲದೆ ನಾವು ಸೇವಿಸುವ ಆಹಾರದಲ್ಲಿ ಸ್ವಲ್ಪ ಗಮನ ವಹಿಸಬೇಕು. ಹೆಚ್ಚು ಬೇಸಿಗೆಗೆ ಆಗಲಿ ಯಾವಾಗಲೇ ನೀರು ಹೆಚ್ಚು ಕುಡಿತಾ ಇರಿ. ಕಾಫಿ ಟೀಯಿಂದ ಸ್ವಲ್ಪ ದೂರ ಇದ್ರೆ ನೀವು ಒಳ್ಳೆಯದು. ಅಂದ್ರೆ ನೀವು ನಿಯಮಿತ ಬಳಕೆಯನ್ನ ಮಾಡಬಹುದು ಇದನ್ನೆಲ್ಲ. ಇನ್ನು ಹೊರಗೆ ಹೋಗುವಾಗ ಕ್ಯಾಪು, ಟೋಪಿ ಧರಿಸಿ. ಬಿಸಿಲ ಬೇಗೆ ಹೆಚ್ಚಾಗಿ ನಾವು ಏನಾದರೂ ತೊಂದರೆ ಅನುಭವಿಸುವ ಮೊದಲೇ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡರೆ ನೀವು ಬೇಸಿಗೆಯಲ್ಲಿ ಕೂಡ ಹಾಯಾಗಿ ಇರಬಹುದು. ಸೊ ವೀಕ್ಷಕರೇ, ನಿಮಗೆ ಈ ಬೇಸಿಗೆಯ ಟಿಪ್ಸ್ಗಳು ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ಸೊ ನಮ್ಮ ಸಂದರ್ಶನ ಈಗ ಕಂಟಿನ್ಯೂ ಮಾಡೋಣ. ಹೇಗೆ ಅನ್ಸುತ್ತೆ ಈ ಟಿಪ್ಸ್ಗಳ ಬಗ್ಗೆ ನಿಮ್ಗೆ? ನಾನು ಬಹಳ ಯೂಸ್ ಮಾಡ್ತಿರ್ತೀನಿ ಮನೆಯಲ್ಲಿ. ನಾನು ಮನೆ ಮದ್ದನ್ನ ನಂಬೋಳು. ಸೊ ಯಾರಿಗೇನಾದ್ರೂ ಫಸ್ಟ್ ನಿಂಬೆ ಹಣ್ಣು ನೀರು ಹಾಕ್ಬಿಟ್ಟು ಕೊಡ್ತಿರ್ತೀನಿ. ವೈಟಮಿನ್ ಸಿ ಅಲ್ವಾ, ಬೇಗ ಇಮ್ಯುನಿಟಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ರೆಗ್ಯುಲರ್ ಆಗಿ ಅದೇ ಇದು ನಿಂಬೆ ಹಣ್ಣಿನ ನೀರು ಎಲ್ಲದಕ್ಕೂ, ಹೊಟ್ಟೆ ನೋವು ಬಂದ್ರು ಅದೇ, ತಲೆನೋವು ಬಂದ್ರು ಅದೇ, ಕೆಮ್ಮು ಬಂದ್ರು ಅದೇ, ಬಂದ್ರು ಅದೇ.
ಹೌದಂದ್ರೆ ವೈಟಮಿನ್ ಸಿ ಇರೋದ್ರಿಂದ ನೀವು ಹೋಗಿ ವೈಟಮಿನ್ ಸಿ ಟ್ಯಾಬ್ಲೆಟ್ ತಗೋಬೇಕು ಅಂತಾನೆ ಏನಿಲ್ಲ. ಬಟ್ ನಮ್ಮ ಒಂದು ಇಂಡಿಯನ್ ಅಡುಗೆಯಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಾವು ದಿನ ಶುಂಠಿ ಬಳಸ್ತೀವಿ, ಕೊತ್ತಂಬರಿ ಸೊಪ್ಪು ಬಳಸ್ತೀವಿ, ಪ್ಲಸ್ ಈ ಹೆಸರು ಬೆಳೆಯಲ್ಲಿ ಕೋಸಂಬರಿ ಅಂತೂ ಪಲ್ಯ ತರ ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಸೊ ನೀವು ಹೇಳ್ದಂಗೆ ಈ ನಿಂಬೆಹಣ್ಣು ಪ್ರತಿಯೊಂದಕ್ಕೂ ನಾವು ಸ್ಕ್ವೀಸ್ ಮಾಡೇ ಮಾಡ್ತೀವಿ, ಅದು ಹುಳಿ ಬರುತ್ತೆ, ಅದ್ರದ್ದು ಒಳ್ಳೇದು ಪ್ಲಸ್ ಜ್ಯೂಸ್ ಅಂತ. ಸೊ ನಮ್ಗೆ ಗೊತ್ತಿರಂಗೆ ಮನೆಯ ಮದ್ದುನೇ ಯಾವಾಗ್ಲೂ ತುಂಬಾ ಉಪಯೋಗಕರ. ಹೌದು, ದಿನ ಚೆನ್ನಾಗಿ ವರ್ಕ್ ಆಗುತ್ತೆ. ಹೌದು ಹೌದು, ಟ್ರೈ ಮಾಡಲ್ಲ ಅಷ್ಟೇ, ಫಸ್ಟ್ ಹೋಗೋದು ಮಾತ್ರೆ ಹಾಕೊಂಡ್ಬಿಡ್ತೀವಿ, ಅದೊಂದು ಹ್ಯಾಬಿಟ್ ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ಅದನ್ನ ಮಾಡ್ತೀವಿ. ಎತ್ಕೊಂತ ಪೆನಡಾಲ್ ಯಾರಿಗೂ ಕೊಡಲ್ಲ. ತುಂಬಾ ಹೈ ಫೀವರ್ ಬಂದ್ರೆ ಮಾತ್ರ ಮಕ್ಳಿಗೂ, ಇಲ್ಲಾಂದ್ರೆ ಅವ್ರಿಗೂ ಅದೇ ನಿಂಬೆಹಣ್ಣು ಬಲವಂತವಾಗಿ ಕುಡಿಸ್ತೀವಿ. ಬಟ್ ಅದರಿಂದ ಎಷ್ಟು ಉಪಯೋಗ ಆಗಿರುತ್ತೆ, ಲೈಕ್ ಎಸ್ಪೆಷಲಿ ಈ ಒಂದು ಸೀಸನ್ ಬಂದಾಗ, ಹೇ ಫೀವರ್ ಸೀಸನ್ ಅಲ್ಲೆಲ್ಲ ಜನಗಳು ಮುಂಚೆಯಿಂದನೇ ಟ್ಯಾಬ್ಲೆಟ್ ತಗೊಳಕ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಅದರಿಂದ ಏನು ಇದು ಆಗಬಾರ್ದು, ಇನ್ಫೆಕ್ಷನ್ ಆಗ್ಬೋದು, ಇನ್ಫ್ಲಮೇಷನ್ ಆಗಬಾರ್ದು ಅಂತ. ಬಟ್ ಇದನ್ನೆಲ್ಲ ನೀವು ದಿನ ಕಂಟಿನ್ಯೂ ಆಗಿ ಮನೆಯಿಂದನೇ ಮಾಡ್ತಾ ಇದ್ರೆ ನಿಮ್ಗೆ ಅದರಿಂದ ಬರೋ ಅದನ್ನೆಲ್ಲ ಮುಂಚೆನೆ ತಡೆಗಟ್ಟೆ, ಸೈಡ್ ಎಫೆಕ್ಟ್ ಇರೋದಿಲ್ಲ, ಪ್ಲಸ್ ನೀವು ಮುಂಚೆನೆ ಎಲ್ಲ ತಡೆಗಟ್ಟನ್ನು ಕೂಡ ಇರ್ಬೋದು. ಸೊ ನಿಮ್ಮ ಒಂದು ಸಂದರ್ಶನದಲ್ಲಿ ನಿಮ್ಮ ವರ್ಕ್ಶಾಪ್ ಬಗ್ಗೆ ಎಲ್ಲ ತುಂಬಾ ಮಾಹಿತಿಗಳನ್ನ ಕೊಟ್ರಿ. ಹಾಗೆ ನೀವು ಎಷ್ಟೊಂದು ಅಚೀವ್ಮೆಂಟ್ಸ್ ಕೂಡ ಮಾಡಿದ್ದೀರಾ ಮಹಾಲಕ್ಷ್ಮಿ ಅವರೇ. ಅಂದ್ರೆ ಯು ಆರ್ ಎ ಗ್ರೇಡೆಡ್ ಆರ್ಟಿಸ್ಟ್ ಇನ್ ಆಲ್ ಇಂಡಿಯಾ ರೇಡಿಯೋ. ಹಾಗೆ ನೀವು ಹಲವಾರು ಮ್ಯೂಸಿಕ್ ಆಲ್ಬಮ್ನ ಡೈರೆಕ್ಟ್ ಮಾಡಿದ್ದೀರಾ, ಪ್ರೊಡ್ಯೂಸ್ ಮಾಡಿದ್ದೀರಾ, ನೀವು ಜಡ್ಜ್ ಕೂಡ ಆಗಿದ್ದೀರಾ ಎಷ್ಟೊಂದು ಶೋಗಳಿಗೆ. ಹಾಗೂ ನೀವು ಕರ್ನಾಟಿಕ್ ಮ್ಯೂಸಿಕ್ನ ಟೀಚ್ ಮಾಡ್ತೀರಾ, ಈಗ ತಾನೇ ನಮ್ಮ ಮುಂಚೆ ಎಲ್ಲ ಮಾತಾಡಿದ್ದೀವಿ. ಸೊ ನೀವು ವರ್ಕ್ಶಾಪ್ಸ್ ಕೂಡ ಎಲ್ಲ ಮಾಡ್ತೀರಾ. ಸೊ ನನಗೆ ಇದರ ಬಗ್ಗೆ ಹೇಳಿ, ಲೈಕ್ ನೀವು ಈ ಜಡ್ಜಿಂಗ್ ಮಾಡಿದ್ದು, ನಿಮ್ದು ಈ ಡೈರೆಕ್ಷನ್ ಬಗ್ಗೆ, ನೀವು ಎಷ್ಟೊಂದು ಪ್ರೊಡ್ಯೂಸ್ ಮಾಡಿದ್ದೀರಾ, ಅದರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಡಿ. ಹೇಗೆ ಸ್ಟಾರ್ಟ್ ಆಯ್ತು ಇದೆಲ್ಲ? ಹೇಗೆ ನಾನೇನು ಪ್ಲಾನ್ ಮಾಡಲಿಲ್ಲ, ನಂಗೆ ಒಂದೇ ಆಸೆ ಇದ್ದಿದ್ದು ಏನಂದ್ರೆ, ನಾನು ಎಷ್ಟು ಜಾನಕಿ ಎಷ್ಟು ಚೆನ್ನಾಗಿ ಬರ್ತಾರ ನಾನು ಹಾಡ್ಬೇಕು. ಚಿಕ್ಕ ವಯಸ್ಸಲ್ಲಿ ಅಷ್ಟೇ ಅನ್ಸ್ತಿದ್ದು, ಇಮಿಡಿಯೇಟ್ ಮಾಡಕ್ ಟ್ರೈ ಮಾಡ್ತಿದ್ದೆ, ಹಾಡ್ತಾರೋ ಹಾಗೆ ಹಾಡಕ್ ಹೋಗೋದು. ಅಲ್ಲಿಂದ ನನಗೆ ತುಂಬಾ ಪ್ಯಾಷನ್ ಸ್ಟಾರ್ಟ್ ಆಗಿದ್ದು. ಬಟ್ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮೇ ಬಿ ಐ ವಾಸ್ ಡಿಸ್ಟೈನ್ಡ್. ಎಲ್ಲೋ ಒಂದ್ ಕಡೆ ನನಗೆ ಆಪರ್ಚುನಿಟೀಸ್ ಬರಕ್ ಶುರು ಮಾಡ್ತು. ಬಟ್ ನಾನು ಯಾವಾಗ್ಲೂ ಒಂದು ಫೋಕಸ್ಡ್ ಆಗಿರ್ತಿದ್ದೆ. ಯಾರಾದ್ರೂ ನನ್ಗಿಂತ ಚೆನ್ನಾಗಿ ಹಾಡ್ಬಿಟ್ರೆ ನನಗೆ ಒಂದು ಪಾಸಿಟಿವ್ ಆಗಿ ಅದು ಟರ್ನ್ ಆಗ್ತಿತ್ತು. ನಾನು ಅವ್ರಿಗೆ ಕ್ರಾಸ್ ಮಾಡ್ಬೇಕು. ಐ ಯೂಸ್ ಟು ಟೇಕ್ ದೆಮ್ ಆಸ್ ಮೈ ರೋಲ್ ಮಾಡೆಲ್ ಅಂತ. ಇಲ್ಲ, ಮೈಲ್ ಸ್ಟೋನ್ ಅದನ್ನ ನಾನು ಕ್ರಾಸ್ ಮಾಡ್ಬೇಕು. ಆತರ ಒಂದೊಂದನ್ನೇ ಇಟ್ಕೊಳ್ತಿದ್ದೆ. ಅದ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು ಅವ್ರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿರ್ತಿದ್ದೆ. ಆಮೇಲೆ ಹಾಡ್ಬಿಟ್ ಕಂಪೇರ್ ಮಾಡ್ಕೊಂತಿದ್ದೆ. ನಾನು ಬಂದ್ನ ಅಲ್ಲಿಗೆ ಅರೈವ್ ಆದ್ನ. ಬಟ್ ನನ್ಗೆ ಯಾವತ್ತಿಗೂ ಅದು ನೆಗೆಟಿವ್ ಆಗಿ ಟರ್ನ್ ಆಗ್ಲಿಲ್ಲ. ಯಾಕೆ ನಾನೇನ್ ಪ್ಲಾನ್ ಮಾಡ್ಲಿಲ್ಲ ಅದು, ಬಟ್ ಇಟ್ ಜಸ್ಟ್ ಹ್ಯಾಪನ್ ಟು ಮೀ ದಟ್. ಆ ತರ ತುಂಬಾ ಜನರನ್ನ ನಾನು ಕ್ರಾಸ್ ಮಾಡ್ಕೊಂಡು ಫೈನಲ್ ಆಗಿ ಏನೋ ಒಂದು ಹಾಕೊಂಡಿದ್ದೆ, ಒಬ್ರನ್ನ ಯಾರನ್ನೋ ಕ್ರಾಸ್ ಮಾಡೋ ಅಲ್ಲಿವರೆಗೂ ಅಟ್ಲೀಸ್ಟ್ ಹೋಗ್ಬೇಕು ಅಂತ. ಬಟ್ ಹಾಗೆ ಮಾಡ್ಕೊಂಡು ಬಂದಿದ್ದಕ್ಕಿರಬಹುದು. ನನ್ಗೆ ಏನಾಯ್ತು ಅಂದ್ರೆ ಆಪರ್ಚುನಿಟೀಸು ಬೇಗ ಬರಕ್ ಶುರು ಆಯ್ತು. ಫೀಲ್ಡ್ ಅಲ್ಲಿ ಇದ್ದಷ್ಟು ದಿವಸ ಇದ್ದಿದ್ದು ನಾನು ವೆರಿ ಶಾರ್ಟ್ 4 years ಅಷ್ಟೇ. 4 years ಅಲ್ಲಿ ನೀವೇನ್ ಹೇಳಿದ್ರಿ ಅದಷ್ಟು ನಾನು ಅಚೀವ್ಡ್ ಇನ್ 4 years. ಸೊ ಆ ತರ ಅದು ಯಾಕಾಯ್ತು ಅಂದ್ರೆ, ಬಿಕಾಸ್ ನಾನು ಟೋಟಲ್ ಆಗಿ ಡೆಡಿಕೇಟ್ ಮಾಡ್ಬಿಟ್ಟೆ, ಪೂರ್ತಿ ಇನ್ ಅಂಡ್ ಔಟ್ ಅದನ್ನೇ ಮಾಡ್ತಿದ್ದೆ. ಪ್ರಾಕ್ಟೀಸ್ ಮಾಡೋದು, ಕ್ಲಾಸ್ಗೆ ಹೋಗೋದು, ಆಮೇಲೆ ರೆಕಾರ್ಡಿಂಗ್ಸ್ಗೆ ಹೋಗೋದು, ಶೋಸ್ ಮಾಡೋದು, ಮಧ್ಯ ಒಂದ್ ಸ್ವಲ್ಪ ಆಕ್ಟಿಂಗ್ ಎಲ್ಲ ಮಾಡಿದ್ದೆ. ಅದೊಂದಷ್ಟು ಸ್ವಲ್ಪ ದಿವಸ ಅಲ್ಲಿ ಟೈಮ್ ಹೋಯ್ತು. ಬಿಟ್ರೆ ಮಿಕ್ಕಿ ಟೈಮ್ ಎಲ್ಲ ಐ ವಾಸ್ ಫೋಕಸ್ಡ್ ಆನ್ ದಿಸ್. ಅಂಡ್ ನಂಗೆ ಅದೇ ಆಸೆ ಆಗೋದು, ಬೇರೆ ಯಾರೋ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಿದ್ರೆ ವೈ ಶುಡಂಟ್ ಐ ಟ್ರೈ, ನಾನು ಟ್ರೈ ಮಾಡೋಣ ಅಂತ ಹೇಳಿ ಕೂತ್ಕೊಂಡು ಹಾಡುಗಳು ರಾಗ ಹಾಕಿ, ಆಮೇಲೆ ಇನ್ನೊಂದು ಅದು ಹಂಗೆ ಇನ್ಸ್ಪಿರೇಷನ್ ತಗೊಂಡು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾನೇ ಮಾಡಿದೆ ಒಂದು. ಸೊ ಆ ತರ ಮಾಡಿದೆ. ಹಾಗೆ ಬಂತದೆ, ಮರ್ಜ್ ಆಯ್ತು. ಜಡ್ಜ್ ಆಗಿ ಅದೇ ಅಫ್ಕೋರ್ಸ್ ಲೈಕ್ ಇಟ್ ವಾಸ್ ಅ ನೈಸ್ ಆನರ್ ಆಕ್ಚುಲಿ. ಯಾಕಂದ್ರೆ ಕಾಂಪಿಟೇಷನ್ಸ್ ಅಲ್ಲಿ ಹಾಡ್ತಾ ಇದ್ದಾಗ ನಾನು ಜಡ್ಜಸ್ ನ ನೋಡ್ತಿದ್ದೆ. ಸೊ ನಾನೇ ಒಂದ್ ದಿವಸ ಜಡ್ಜ್ ಆಗಿ ಕೂತ್ಕೊಳ್ಳೋದು ವಾಸ್ ಎ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಬಟ್ ಸ್ಟಿಲ್ ಏನಂದ್ರೆ, ನಾವು ಜಡ್ಜ್ ಆದ್ರೂ ಮ್ಯೂಸಿಕ್ ಡೈರೆಕ್ಟರ್ ಆದ್ರೂ ಏನಾದ್ರೂ ವಾಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಇಸ್ ಟು ಲರ್ನ್. ನಾನು ಕಲಿತಾ ಇದ್ದಷ್ಟು ದಿವಸನೂ ನಾನು ಇಂಪ್ರೂವ್ ಆಗ್ತಾನೆ ಇರ್ತೀನಿ. ಯಾವತ್ತು ನಾನು ಜಡ್ಜ್ ಆದೆ ಅಂತ ಅನ್ಕೊಂಡ್ಬಿಡ್ತೀನೋ ಅವತ್ತಿಗೆ ನಿಂತೋಗತ್ತೆ, ಪ್ರೋಗ್ರೆಸ್ ನಿಂತೋಗತ್ತೆ. ಆಮೇಲೆ ಸೊ ಮೈ ಫೋಕಸ್ ಇಸ್ ಮೋಸ್ಟ್ಲಿ ಆನ್ ಲರ್ನಿಂಗ್. ಆಲ್ ದಿಸ್ ಗೇವ್ ಮಿ ಹ್ಯಾಪಿನೆಸ್. ಬಟ್ ನಾನು ಎಲ್ಲೂ
ಸ್ಟಕ್ ಆಗಬೇಕು ಅಂತ ಅನಿಸ್ಲಿಲ್ಲ. ದಟ್ಸ್ ಹೌ ಐ ಕುಡ್ ಈವನ್ ಸ್ಟಾಪ್ ಅಂಡ್ ಟೋಟಲಿ ಮೂವ್ ಇನ್ ಟು ಬಿಕಮ್ ಅ ಹೌಸ್ ವೈಫ್ ಫಾರ್ ಅ ಲಾಂಗರ್ ಪೀರಿಯಡ್. ಸೊ ಇನ್ನೊಂದೇನಂದ್ರೆ ಜನಗಳು ನಿಮ್ಮನ್ನ ನೀವು ಮಾಡ್ತಾ ಇರೋದನ್ನೆಲ್ಲ ಗುರುತಿಸಿ ನಿಮ್ಮನ್ನ ಕರೀತಿದ್ದಾರೆ. ಲೈಕ್ ಏನಂದ್ರೆ ನೀವಂದ್ರೆ ಓ ಇವ್ರು ಇದಿಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ಐ ಥಿಂಕ್ ಶಿ ಹ್ಯಾಸ್ ಎ ಕೆಪಾಸಿಟಿ ಟು ಡೂ ದಿಸ್ ಒನ್ ಅಂತೆಲ್ಲ ನಿಮ್ಮ ಒಂದು ಕೇಪಬಿಲಿಟಿನ ಅವರು ನೋಡಿ ನಿಮ್ಮ ಒಂದು ಇಂಟ್ರೆಸ್ಟ್ ನಿಮ್ಮ ಪ್ಯಾಷನ್. ಯಾಕಂದ್ರೆ ಕೆಲವರು ಮಾಡ್ತಾರೆ ಒಂದು ಅಚೀವ್ ಆದ ತಕ್ಷಣ ನಿಲ್ಲಿಸ್ಬಿಡ್ತಾರೆ, ಮತ್ತೆ ಮಾಡಕ್ ಹೋಗ್ತಾರೆ. ಓ ನೀವು ಮೆನ್ಷನ್ ಮಾಡಿದಾಗ ಓ ಆಯ್ತು ನಾನು ಇನ್ನೇನು ಜಡ್ಜ್ ಆದ ನಂದು ಇನ್ನೇನು ಅಚೀವ್ ಆಯ್ತಲ್ಲ ಇನ್ನೇನು ಅನ್ನೋದೊಂದು ಅವ್ರಿಗೆ ಮನಸ್ಸಲ್ಲಿ ಬಂದ್ಬಿಡುತ್ತೆ ಆ್ಯಕ್ಚುಲಿ. ಸೊ ನೀವೇನಂದ್ರೆ ಯು ಥಿಂಕಿಂಗ್ ಲೈಕ್ ಎವ್ರಿ ಡೇ ಲರ್ನಿಂಗ್ ಇದ್ದೇ ಇರುತ್ತೆ. ನಾವು ಒಬ್ಬರಿಂದ ನಿಮ್ಮಿಂದ ಇನ್ನೊಬ್ರು ಕಲಿಬೋದು, ಅಥವಾ ನೀವು ಹೋದಾಗ ಇನ್ನೊಬ್ಬರಿಂದ ನೀವು ಅವರಿಂದನೂ ಕಲ್ತ್ಕೋಬಹುದು. ಸೊ ನಾವು ಕಲಿತಿದ್ದೇ ಇರುತ್ತೆ. ಹೌದು, ನೀವು ಅವರಿಂದ ಬಹಳಷ್ಟು ತಿಳಿಯೋ ವಿಷಯಗಳು ಇರುತ್ತೆ. ಎಲ್ಲರೂ ಡಿಫ್ರೆಂಟ್ ಇರ್ತಾರೆ, ಅವರಿಂದ ನೀವು ತಿಳ್ಕೊಳ್ತೀರಿ. ಈಗ ನೀವು ವರ್ಕ್ಶಾಪ್ ಮಾಡಿದ್ರು ಇನ್ನೊಬ್ಬರಿಂದ ನೀವು ಮಾಹಿತಿಗಳನ್ನ ಸಂಗ್ರಹಿಸ್ತೀರಾ, ಅವರಿಂದನೂ ನೀವು ಕೂಡ ಕಲ್ತ್ಕೊಳ್ತೀರಾ. ಸೊ ನಿಮ್ಗೇನಂದ್ರೆ ಯು ವಾಂಟ್ ಟು ಜಸ್ಟ್ ಪ್ರೋಗ್ರೆಸ್. ನೀವು ಇಲ್ಲಿಗೆ ಸ್ಟಾಪ್ ಮಾಡಕ್ ಇಷ್ಟ ಇಲ್ಲ ನಿಮ್ಗೆ. ನೀವೀಗ ಕ್ಲಾಸಿಕಲ್ ಸಿಂಗರ್ ಆಗಿರ್ಬೋದು, ನಿಮ್ ಸ್ಟೇಟ್ ಅವಾರ್ಡ್ ಇರ್ಬೋದು, ಡಿಸ್ಟಿಂಕ್ಷನ್ ಇರ್ಬೋದು, ನೀವು ಇಷ್ಟು ಅಚೀವ್ ಮಾಡಿದ್ರು ನಿಮ್ಗೆ ಏಮ್ ಏನಂದ್ರೆ ನಾನು ಇನ್ನ ಮಾಡಬೇಕು, ನಾನು ಇನ್ನ ಕಲಿಯೋದಿದೆ. ಸೊ ಮನುಷ್ಯನಲ್ಲಿ ಅದು ಯಾವಾಗ್ಲೂ ಇಂಪಾರ್ಟೆಂಟ್. ನಾನು ಕಲಿಬೇಕು ಅನ್ನೋ ಒಂದು ಉತ್ಸಾಹ ಅವನಿಗೆ ಇದ್ದಿದ್ರೆ, ಚಾಲೆಂಜ್ ಇದ್ರೆ he will keep on moving, growing ಅಲ್ಲ. ಸೊ ತುಂಬಾ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ ಮಹಾಲಕ್ಷ್ಮಿ ಅವರೇ. ಸೊ ನಿಮ್ಗೆ ಅಪಾರ್ಟ್ ಫ್ರಮ್ ಸಿಂಗಿಂಗ್ ನಿಮ್ಗೆ ಇನ್ಯಾವುದರ ಒಲವುಗಳಿದೆಯಾ, ಇನ್ನೇನಾದ್ರೂ ಪ್ಯಾಷನ್? ಆಕ್ಚುಲಿ ಇದೆ, ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಭಾಳ ಪೇಂಟಿಂಗ್ಸ್ ಮಾಡ್ತಿದ್ದೆ. ಆಮೇಲೆ ಅದು ಈಗ ಸದ್ಯಕ್ಕೆ ಟೈಮ್ ಲಿಮಿಟೇಷನ್ಸ್ ಇರೋದ್ರಿಂದ ಎಲ್ಲ ಪರ್ಸ್ಯೂ ಮಾಡೋಕ್ಕಾಗಲ್ಲ. ಬಟ್ ಮೋಸ್ಟ್ಲಿ ಇವಾಗ ಫೋಕಸ್ಡ್ ಆನ್ ಮೈ ಮೆಡಿಟೇಷನ್ ಆ್ಯಂಡ್ ಪ್ರಾಣಾಯಾಮ. ತುಂಬ ಅದ್ರ ಕಡೆ ಸ್ಪಿರಿಚುಯಾಲಿಟಿ ಬಗ್ಗೆ ಒಲವು ಚಿಕ್ಕ ವಯಸ್ಸಿಂದಲೂ ಪ್ಯಾರಲಲ್ ಆಗಿ ಹೋಗ್ತಾ ಇದೆ, ಅದೊಂದು ಥ್ರೆಡ್. ಸೊ ಐ ಕೀಪ್ ಡೂಯಿಂಗ್ ಲಾಟ್ ಆಫ್ ಪ್ರಾಕ್ಟೀಸ್, ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಆಸನ ಪ್ರಾಣಾಯಾಮ ಎಲ್ಲ ಮಾಡ್ತೀನಿ. ಯೋಗಾಸನ ಎಲ್ಲ ಮಾಡ್ತೀರಾ? ಪ್ರಾಣಾಯಾಮ, ಮೆಡಿಟೇಷನ್. ಆಮೇಲೆ ಐ ಆಮ್ ಆಲ್ಸೋ ಪ್ಯಾಷನೇಟ್ ಅಬೌಟ್ ಹ್ಯಾವಿಂಗ್ ನ್ಯಾಚುರಲ್ ಅಂಡ್ ಗುಡ್ ಫುಡ್. ಸೊ ನ್ಯಾಚುರೋಪತಿ ಬಗ್ಗೆ ಸ್ವಲ್ಪ ಜಾಸ್ತಿ ಇಷ್ಟ. ಹಾಗಾಗಿ ಅದರ ಟೆಕ್ನಿಕ್ಸ್ನು ಮಾಡ್ತೀರಾ? ಅಲ್ಲ, ನಾನು ಅಂದ್ರೆ ನ್ಯಾಚುರೋಪತಿ ಟೆಕ್ನಿಕ್ಸ್ ನನ್ನ ಮನೆಯಲ್ಲಿ ಯೂಸ್ ಮಾಡಿ ನಮ್ಮ ಫುಡ್ ಹ್ಯಾಬಿಟ್ಸ್ ಮತ್ತೆ ಅದೆಲ್ಲ ಮೋಸ್ಟ್ಲಿ ಐ ಕೀಪ್ ಇಟ್ ಆಸ್ ಅಕಾರ್ಡಿಂಗ್ ಟು ನ್ಯಾಚುರೋಪತಿ. ಇದು ಆದಷ್ಟು ಪೂರ್ತಿ ಆಗಲ್ಲ. ಅದಕ್ಕೆ ನೀವು ಇನ್ನು ಇದೇ ತರ ಮಹಾಲಕ್ಷ್ಮಿಯಾಗಿ ಫಿಟ್ ಆಗಿದ್ದೀರಾ ಅಂತ ಹೇಳ್ಬೋದು. ದಟ್ ಹೆಲ್ಪ್ಸ್. ನ್ಯಾಚುರೋಪತಿ ಹೆಲ್ಪ್ಸ್ ಟು ಯು ಆರ್ ವಾಟ್ ಯು ಈಟ್ ಅಂತಾನೆ ಹೇಳ್ತಾರೆ. ತುಂಬಾನೇ ಹೆಲ್ಪ್ ಆಗುತ್ತೆ, ನನಗೆ ಹೆಲ್ಪ್ ಆಗಿದೆ, ಬಹಳ ಹೆಲ್ಪ್ ಆಗಿದೆ. ಹೌದು, ದಟ್ ಈಸ್ ವೆರಿ ಟ್ರೂ ಆಕ್ಚುಲಿ. ಸೊ ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗಲ್ಲ, ಅದೇ ತರ ಲೈಕ್ ನೀವು ಏನು ನಿಮ್ಮ ಒಳಗಡೆ ನೀವೇನ್ ತಗೊಳ್ತೀರಾ ಅದೇ ಹೊರಗಡೆ ಅದು ರಿಫ್ಲೆಕ್ಟ್ ಆಗೋದು ಆಕ್ಚುಲಿ. ಸೊ ನೀವೇನೇನು ಈಗ ವಿಷಯ ಇಲ್ಲ, ಬಟ್ ನಾನು ವೆನ್ ಐ ವಾಸ್ 33 years old, people used to think I was 23. ನೀವ್ ಈಗ್ಲೂ ಗೊತ್ತಾಗಲ್ಲ. ಈಗ ಆಕ್ಚುಲಿ ತುಂಬಾ ಸ್ಟ್ರೈನ್ ಆಗಿದೆ ನನಗೆ ಪೋಸ್ಟ್ ಡೆಲಿವರಿ, 2 ಮಕ್ಕಳು ಇದೆಲ್ಲ. ಬಟ್ ಅವಾಗ ಆತರ ಅಂದ್ರೆ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಇಟ್ ಹೆಲ್ಪ್ಸ್ ಅಂತ ಅಷ್ಟೇ. It will help maintain your inner health and outer health. ಸೊ ನೀವು ಇನ್ನರ್ ಅಲ್ಲಿ ಚೆನ್ನಾಗಿದ್ರೆ ನಿಮ್ದು ಔಟರ್ ಅಲ್ಲಿ ಆ ಗ್ಲೋ ಗೊತ್ತಾಗುತ್ತೆ. ಸೊ ಯುವರ್ ಔಟರ್ ಸೆಲ್ಫ್ ಇಸ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಇನ್ನರ್ ಸೆಲ್ಫ್ ಅಂತ ಹೇಳ್ತಾರೆ. ಸೊ ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ಸೊ ಈ ನ್ಯಾಚುರೋಪತಿ ಬಗ್ಗೆನೂ ಹೇಳಿದ್ರಿ, ಮನೇಲಿ ಲೈಕ್ ನೀವು ಅದನ್ನ ಫಾಲೋ ಮಾಡಬಹುದು, ಅದನ್ನ ಮಾಡೋದ್ರಿಂದ ನಿಮ್ಗೆ ಒಳ್ಳೇದು ಆಗುತ್ತೆ. ಸೊ ಲೈಕ್ ನೀವು ಈ ವಾಯ್ಸ್ ಬಗ್ಗೆ ಇನ್ನೇನಾದ್ರೂ ನಿಮ್ಗೆ ಅಡ್ವೈಸ್ ಕೊಡೋದಿದೆ? ಕೆಲವರಿಗೆ ವಾಯ್ಸ್ ಚೆನ್ನಾಗಿರಲ್ಲ, ಅದನ್ನ ಒಂದು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇರ್ತಾರೆ. ಏನಾದ್ರು ಅವ್ರಿಗೆ ಫುಡ್ ಅಲ್ಲಿ ಅಥವಾ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಈಗ ಅದ್ರ ಒಂದು ಪ್ರೋಗ್ರಾಮ್ ಹೋಗ್ಬೇಕಾಗುತ್ತೆ, ಅವ್ರು ಹೇಗೆ ಅದನ್ನ ಲೈಕ್ ಈಗ ಎಲ್ಲ ಹೇಳ್ತಾರೆ ನೀವು ನಾಳೆ ಹಾಡ್ತಾ ಇದ್ಯಾ, ಕರಿಯೋ ಪದಾರ್ಥ ತಿನ್ಬೇಡ, ನೀನ್ ಇದು ತಿನ್ಬೇಡ, ನೀರ್ ಕುಡಿ, ಮತ್ತೆ ಪ್ಲಸ್ ಏನೇನೋ ಇರುತ್ತೆ ಸ್ವಲ್ಪ ವಾಯ್ಸ್ಗೋಸ್ಕರ, ಗಂಟ್ಲಿಗೋಸ್ಕರ, ಮತ್ತೆ ತುಂಬಾ ಜೋರಾಗಿ ಮಾತಾಡ್ಬೇಡ, ಮೆತ್ತಿಗೆ ಸೊ ನಿಮ್ಗೆ ಅಲ್ಲ ನಾನು ಹೇಳ್ತಾ ಇರೋದು ನಿಮ್ಗೆ ಇನ್ನೇನಾದರೂ ನೀವು ಟ್ರೈನ್ಡ್ ಇರೋದ್ರಿಂದ ನಿಮ್ಗೆ ಏನೇನಾದ್ರು ಅಡ್ವೈಸ್ ಕೊಡೋದಿದ್ಯಾ? ಒಂದು ಹೇಳ್ತೀನಿ, ಬಾಡಿ ಇಸ್ ಎ ಮಷೀನ್. ಸೊ ನೀವು ಮಷೀನ್ ತರನೇ ಟ್ರೀಟ್ ಮಾಡ್ಬೇಕು ಬಾಡಿನ. ಇಫ್ ಯು ಆರ್ ಟ್ರೀಟಿಂಗ್ ಇಟ್ ಲೈಕ್ ಏನ್ ಬೇಕಾದ್ರೂ ಮಾಡ್ತೀನಿ, ಹೇಗ್ ಬೇಕಾದ್ರೂ ಇರ್ತೀನಿ, ಗೊತ್ತಲ್ಲ, ಇವಾಗ ಒಂದು ಕಂಪ್ಯೂಟರ್ ಒಂದು ಕಾರ್ನೇ ನೀವು ಹೆಂಗಾದ್ರೂ ಓಡಿಸ್ತೀನಿ ಅಂದ್ರೆ ಇಟ್ ಡಸಂಟ್ ವರ್ಕ್. ಕಾರ್ನ ನೀವು ಮಷೀನ್ ತರನೇ ಟ್ರೀಟ್ ಮಾಡ್ಬೇಕು. ನೀವು ಎಷ್ಟು ಅದನ್ನ ಪರ್ಫೆಕ್ಟ್ ಆಗಿ ಮಷೀನ್ ತರ ಟ್ರೀಟ್ ಮಾಡ್ತೀರೋ ಅಷ್ಟು ದಿವಸ ಚೆನ್ನಾಗಿರುತ್ತೆ. ದ ಮೊಮೆಂಟ್ ಯು ಯೂಸ್ ಇಟ್ ಲೈಕ್ ಬಾಯಿಗೆ ಬಂದಂಗೆ ಮನ್ಸಿಗೆ ಬಂದಂಗೆ ಯೂಸ್ ಮಾಡ್ಬಿಟ್ರೆ ಅದು ಹೋಗುತ್ತೆ. ಸೊ ವಾಯ್ಸ್ ಆಲ್ಸೋ ಇಟ್ ಇಸ್ ಧ್ವನಿ ಪೆಟ್ಟಿಗೆ ಅಲ್ವಾ, ಅದೊಂದು ಹಾರ್ಡ್ವೇರ್ ಅದು. ಅದನ್ನ ನಾವು ಭಾಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. ತುಂಬ ಕಿರ್ಚೋದಾಗ್ಲಿ ಅಥವಾ ತುಂಬ ಅಫ್ಕೋರ್ಸ್ ನಾವೆಲ್ಲ ಒಂದು ಫೇಸಲ್ಲಿ ಆಗತ್ತೆ, ಬಟ್ ನಾ ಹೇಳೋದು ಅನ್ನೆಸೆಸರಿ ಸ್ಟ್ರೈನ್ ಮಾಡ್ಕೊಂಡು ವಿಪರೀತ ಮಾತಾಡ್ಬಿಡೋದು, ಯಾವುದೋ ಒಂದು ಹಾಡಕ್ಕೆ ಹೋಗೋಕೆ ಮೊದಲು ಏನು ಪ್ರಯೋಜನ ಆಗಲ್ಲ. ಒಂದು ಕಂಟ್ರೋಲ್. ಇನ್ಯಾವಾಗ್ಲೂ ಹಾಡೋದೇನಿಲ್ಲ, ಅವತ್ತೊಂದು ದಿವಸ ಏನೋ ಗಲಾಟೆ ಮಾಡಿ ಕಿರ್ಚ್ಕೊಂಡ್ರು ಡಸನ್ ಅಫೆಕ್ಟ್ ಮಚ್.
ಬಟ್ ಹೇಳಿದ್ದು ಲೈಕ್ ಆ ಥರ ನಾವು ಒಂಥರ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಬ್ಯಾಲೆನ್ಸ್ಡ್ ಆಗಿ ಕೇರ್ ತೊಗೊಂಡ್ರೆ ಆಮೇಲೆ ನೀರು ಕುಡಿಬೇಕು, ಯಾವಾಗಲೂ ವಾಯ್ಸ್ನ ಮಾಯ್ಸ್ಟ್ ಆಗಿ ಇಟ್ಕೋಬೇಕು. ಡ್ರೈ ಆದಷ್ಟು ನಿಮಗೆ ಆ ಸ್ಮೂತ್ನೆಸ್ ಇರೋದಿಲ್ಲ ವಾಯ್ಸಲ್ಲಿ. ಆಮೇಲೆ ಜನರಲ್ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು. ಜನರಲ್ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿದ್ರೆ ಅಫ್ಕೋರ್ಸ್ ದಟ್ ಈಸ್ ಆಲ್ಸೋ ಬಾಡಿ ಪಾರ್ಟ್ ಅಲ್ವಾ, ಇಟ್ ವಿಲ್ ಗೆಟ್ ಅಫೆಕ್ಟೆಡ್. ಇನ್ಫೆಕ್ಷನ್ಸ್ ಬರೋದು, ಇನ್ಫ್ಲಮೇಷನ್ಸ್ ಬರೋದು, ಏನೋ ಒಂದು ಆಗ್ಬಿಟ್ಟು ಅದು ಹಾಡಕ್ಕಾಗದೆ ಇರೋಂಗೆ ಆಗ್ಬಿಡುತ್ತೆ. ಸೊ ಇದು ಆಮೇಲೆ ಕೆಲವು ಫುಡ್ ಐಟಮ್ಸು ಅಷ್ಟೇ, ನೀಡ್ ಟು ಜಸ್ಟ್ ಟೇಕ್ ಕೇರ್. ನೀವು ಹೇಳಿದ್ರೆ ಆಯಿಲಿ ಫುಡ್ ಅಫ್ಕೋರ್ಸ್ ಇಟ್ ವಿಲ್ ಕ್ರಿಯೇಟ್ ಸಮ್ ಡಿಸ್ಟರ್ಬೆನ್ಸ್. ವಾರ್ಮ್ ವಾಟರ್ ಇಸ್ ಬೆಟರ್ ಆಲ್ವೇಸ್, ಯಾಕಂದ್ರೆ ನೀವು ತುಂಬಾ ಕೋಲ್ಡ್ ಅಥವಾ ತುಂಬಾ ಹಾಟ್ ಕುಡಿದ್ರು ಇಟ್ ಇಸ್ ನಾಟ್ ಗುಡ್ ಫಾರ್ ದ ಥ್ರೋಟ್. ಸೊ ವಾರ್ಮ್ ಆಗಿ ಬಾಡಿ ಟೆಂಪರೇಚರ್ ಏನು, ಅಕಾರ್ಡಿಂಗ್ ಟು ದಟ್ ಟೆಂಪರೇಚರ್ ಇಫ್ ಯು ಡ್ರಿಂಕ್ ವಾಟರ್ ಇಟ್ ಈಸ್ ಆಲ್ವೇಸ್ ಗುಡ್ ಫಾರ್ ದ ವಾಯ್ಸ್ ಅಂಡ್ ದ ಬಾಡಿ ಆಫ್ ಕೋರ್ಸ್. ಹೌದು, ನಮ್ಗೆ ಹಿಂದಿನ ಕಾಲದಲ್ಲಿ ಯಾವಾಗಲೂ ಕಾಯಿಸಿ ಹಾರಿಸಿದ ಕಾಯಿಸಾರಿಸಿದ್ದು ಬೇಡ ಅಂತ ಹೇಳ್ತಾರೆ, ಬಿಕಾಸ್ ಮಿನರಲ್ಸ್ ಎಲ್ಲ ನಿಮ್ಗೆ ಹೋಗ್ಬಿಡುತ್ತೆ. ಜಸ್ಟ್ ಕುಡಿಯೋಕ್ಕಿಂತ ಮುಂಚೆ ಸ್ವಲ್ಪ ಬೆಚ್ಚಗೆ ಕುಡಿಯಿರಿ, ಕೋಲ್ಡ್ ಆಗಿ. ತುಂಬಾ ಕೋಲ್ಡ್ ಆಗಿ ಕುಡ್ಬಿಟ್ರೆ ಅದು ಒಂಥರ ಹಿಡ್ದಂಗೆ ಆಗ್ಬಿಡುತ್ತೆ ಅದನ್ನು. ತುಂಬಾ ಒಳ್ಳೆ ಟಿಪ್ಸ್ಗಳೆಲ್ಲ ಕೊಟ್ರೆ, ಯಾಕಂದ್ರೆ ನಾನು ಹಾಡಿರ್ಬೇಕು ನಮ್ಮ ತಾಯಿ ಇದನ್ನೆಲ್ಲ ತಿನ್ಬೇಡ ನೀನು ಹೋಗಕ್ಕಿಂತ ಮುಂಚೆ, ಅದು ತಿನ್ಬೇಡ, ಯಾವಾಗ್ಲೂ ನೀರು ಕುಡಿತಾ ಇರು ಅಂದ್ರೆ ಲೈಕ್ ದೊಡ್ಡವ್ರಿಗೆ ಎಲ್ಲ ಅನುಭವ ಇರುತ್ತೆ. ಸೊ ಅವರೆಲ್ಲ ಒಂದು ಟಿಪ್ಸ್ ಕೊಡ್ತಾರೆ. ನೀವಂದ್ರೆ ಒಂದು ಎಕ್ಸ್ಪೀರಿಯನ್ಸ್ಡ್ ಸಿಂಗರ್, ಯಾಕಂದ್ರೆ ನೀವು ಯಾವಾಗ್ಲೂ ನಿಮ್ಮ ವಾಯ್ಸ್ನ ನೀವು ಚೆನ್ನಾಗಿ ಇಟ್ಕೊಂಡೇ ಇರಬೇಕು ಯಾವಾಗ್ಲೂ, ಯಾಕಂದ್ರೆ ನೀವು ತುಂಬಾ ಶೋಸ್ ಅಲ್ಲಿ ಹಾಡ್ತಾ ಇರ್ತೀರಾ, ನೀವು ಅದನ್ನೇ ನಿಮ್ದು ಒಂದು ಪ್ರೊಫೆಷನ್ ಆಗಿರೋದ್ರಿಂದ. ಕೇಳಿದ್ದಕ್ಕೆ ನಾನು ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ. ಒಂದು BR ಛಾಯಾ ಗೊತ್ತಲ್ಲ ನಿಮಗೆ, ಅವ್ರ ಜೊತೆ ಅವರು ಹಾಡಕ್ಕೆ ಸುಮಾರು ಸಲ ಹಾಡಕ್ಕೆ ಹೋಗ್ತಿದ್ದೆ. ಆಗ ಅವರು ಹೇಳೋದು ಸೈಲೆಂಟ್ ಆಗಿರು, ನಾನು ಮಾತಾಡ್ಸಿದ್ರೆ ಅವ್ನ ಸ್ವಲ್ಪ ಚಿಕ್ಕವಳು, ಸ್ವಲ್ಪ ತರಲೆ ಮಾಡ್ತಿದ್ದೆ, ಮಾತಾಡ್ಸಿ ಒಂಥರ ಪ್ರಾಣ ತಿಂತಿದ್ದವ್ರು ಅಂತ ಹಿಂಗೆ ಕೈ ಅಡ್ಡ ಇಟ್ಬಿಟ್ಟು ಅದಕ್ಕೆ ಚಾಯಕ ಅಂದ್ರೆ ತುಂಬಾ ಮಾತಾಡ್ಬೇಡ, ಹಾಡಕ್ ಬೇಡ ಸ್ಟೇಜ್ ಮೇಲೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು ಗೊತ್ತಾ. ಸೊ ಐ ಲರ್ನ್ ದಟ್ ಫ್ರಮ್ ಹರ್. ಸೊ ಆ ರೀತಿ ಸುಮಾರು ಏನೋ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕೆಲವರು. ಅವರು ಯಾಕಂದ್ರೆ ನಿಮ್ ವಾಯ್ಸ್ ನ ಸ್ಟ್ರೈನ್ ಮಾಡ್ಕೋಬಾರ್ದು ಅನ್ನೋ ಒಂದು ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಔಟ್ಪುಟ್ ಚೆನ್ನಾಗಿ ಬರುತ್ತೆ ಸ್ಟೇಜ್ ಅಲ್ಲಿ. ಮೊದಲೇ ಅದನ್ನೆಲ್ಲ ಎನರ್ಜಿ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ರೆ ಅದು ಸ್ಟೇಜ್ ಅಲ್ಲಿ ಹಾಡೋದಕ್ಕೆ ಆಗಲ್ಲ. ಸೊ ಅದೆಲ್ಲ ಆಮೇಲೆ ಚೆನ್ನಾಗೂ ತಿನ್ಬೇಕು ಅಂತಾನೂ ಹೇಳ್ತಾರೆ ಅಲ್ವಾ, ಲೈಕ್ ಹಾಡ್ಬೇಕು ಅಂದ್ರೆ ಎನರ್ಜಿ ಇರ್ಬೇಕು, ಹಾಡಕ್ಕೆ ಎಷ್ಟು ಬೇಕು ಅಂದ್ರೆ ತೀರಾ ಅಲ್ಲ. ಐ ಜಸ್ಟ್ ಸೆಡ್ ಯಾಕಂದ್ರೆ ನಾನು ಕೆಲವರು ಹಾಡ್ಬೇಕು ಅಂದ್ರೆ ಹೊಟ್ಟೆ ಇಸ್ಕೊಂಡಿರ್ಬೇಕು, ಸ್ಟಾಮಿನಾ ಇಲ್ಲ ಅಂತಂದ್ರೆ ನಿಮ್ಗೆ ಹಾಡಕ್ ಆಗಲ್ಲ. ಸೊ ನೀವು ಒಂದು ತುಂಬಾ ಒಳ್ಳೆ ಟಿಪ್ಸ್ಗಳು ಕೊಟ್ರಿ, ನಿಮ್ಮ ವರ್ಕ್ಶಾಪ್ ಬಗ್ಗೆ ಎಲ್ಲ ತುಂಬಾ ಎಲ್ಲ ಇನ್ಫಾರ್ಮೇಶನ್ ಕೊಟ್ರಿ ಮಹಾಲಕ್ಷ್ಮಿ ಅವರೇ, ತುಂಬಾ ಖುಷಿ ಆಯ್ತು. ಸೊ ನಮ್ಮ ಈ ಸಂದರ್ಶನ ಇನ್ನ ಮುಗ್ದಿಲ್ಲ, ಇನ್ನ ಒಂದು ಸ್ವಲ್ಪ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಈ ಫೋನ್ ನಂಬರ್ಸ್ನ ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ನಮ್ಮ ಕಮ್ಯುನಿಟಿ ಅವರ ಸೇವೆಗೋಸ್ಕರ ನಾವು ಇದನ್ನ ಹೇಳೋದು. ಸೊ ಸ್ನೇಹಿತರೆ, ರಕ್ತದಾನ ಅನ್ನೋದು ಒಂದು ಮಹಾದಾನ. ಸೊ ನೀವು ರಕ್ತದಾನ ಮಾಡೋದ್ರಿಂದ ನೀವೊಂದು ಜೀವನನ ಕೂಡ ಉಳಿಸ್ಬೋದು. ಹಾಗೆ ರಕ್ತದಾನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಹೊಸ ರಕ್ತಗಣಗಳು ಕೂಡ ಉತ್ಪತ್ತಿ ಆಗುತ್ತೆ. ಸೊ ದಯವಿಟ್ಟು ನಾವು ಕೊಡೋ ಈ ನಂಬರ್ಗೆ ನೀವು ಕಾಲ್ ಮಾಡಿ. ನಿಮಗೆ ರಕ್ತದಾನ ಮಾಡೋ ಆಸೆ ಇದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಾಗಲಿ ಯಾರಿಗಾದ್ರೂ ಮಾಡಬೇಕು ಅಂತ ಇದ್ರು ಕೂಡ ನೀವು ಈ ನಂಬರ್ಗೆ ಕರೆ ಮಾಡಿ ಅವರಿಗೆ ನೀವು ತಿಳಿಸ್ಬೋದು. ಸೊ ಆ ನಂಬರ್ ಏನಂದ್ರೆ 13956. ಇನ್ನೊಂದು ನಂಬರು 131495. ಸೊ ನೀವು ಈ ನಂಬರ್ಗೆ ಕಾಲ್ ಮಾಡೋದ್ರಿಂದ ನೀವು ಅವರ ಜೊತೆ ಮಾತಾಡಿ ರಕ್ತದಾನಗಳನ್ನ ಕೂಡ ನೀವು ಅವ್ರ ಜೊತೆ ಎಲ್ಲ ಬುಕ್ ಮಾಡ್ಬೋದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ರಕ್ತದಾನ ಎಲ್ಲ ಮಾಡೋದ್ರ ಬಗ್ಗೆ ಏನಾರ ತುಂಬಾ ನೋಬಲ್ ಕೆಲಸ ಅದು ರಕ್ತದಾನ ಮಾಡೋದು. ಯಾಕಂದ್ರೆ ಆ ಮೂಮೆಂಟ್ ಎಲ್ಲ ಕಷ್ಟ ಪಡ್ತಿರ್ತಾರಲ್ಲ, ರಕ್ತ ಸಿಗ್ದಿರಾ, ಅದು ಪರಿಸ್ಥಿತಿಲಿ ಇದ್ದವರಿಗೆ ಗೊತ್ತಿರುತ್ತೆ ಅದು ಏನ್ ಕಷ್ಟ ಅಂತ ಹೇಳ್ಬಿಟ್ಟು. ಸೊ ಈ ತರ ನಾವು ಒಂದ್ಸಲ ಕ್ಯಾಶುವಲ್ ಆಗಿ ಹೋಗಿ ಬ್ಲಡ್ ಡೊನೇಟ್ ಮಾಡೋದು, ಯಾವ್ದೋ ಒಬ್ರು ಲೈಫ್ ಸೇವ್ ಮಾಡುತ್ತೆ ಅಂತಂದ್ರೆ ಇಟ್ಸ್ ಅ ವೆರಿ ವೆರಿ ನೈಸ್ ಥಿಂಗ್ ಟು ಡೂ. ಹೌದು. ಸೊ ಕರೆಕ್ಟ್ ಆಗಿ ಹೇಳಿದ್ರೆ, ಆಮೇಲೆ ರಕ್ತದಾನ ಒಂದು ಮಹಾದಾನ ಅಂತಾನು ಕೂಡ ಹೇಳ್ತಾರೆ. ಯಾಕಂದ್ರೆ ನೀವು ಒಬ್ಬರಿಗೆ ರಕ್ತ ಕೊಡೋದ್ರಿಂದ ಅವರ ಜೀವನ ತುಂಬಾ ಮುಖ್ಯ. ಹೌದು, ಸಾಧಿಸೋದು ಏನ್ ಬೇಕಾದ್ರೆ ನಾವು ಹೋಗ್ಬಿಟ್ಮೇಲೆ ಎಲ್ಲಿ ಹೋಗ್ತೀವಿ ಯಾರು ಗೊತ್ತಿಲ್ಲ. ಹೌದು, ತುಂಬಾ ನಾವೇನಾದ್ರು ಮಾಡಕ್ಕಾಗಲ್ಲ. ಹೌದು, ಅಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ. ಆಮೇಲೆ ಇನ್ನೊಂದು ನಂಬರ್ ಇದೆ, ಇದು ಕೆಲವರಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಚಿಂತೆ ಬರುತ್ತೆ, ಅಥವಾ ಏನಾದ್ರೂ ಅವ್ರ ಜೀವ ಅಪಾಯದಲ್ಲಿ ಇರುತ್ತೆ, ಅದು ಚಿಂತನೆ ಆಲೋಚನೆಗಳಿರುತ್ತೆ. ಸೊ ಇದು ನಮ್ದು ಒಂದು ಲೈಫ್ ಲೈನ್ ನಂಬರ್ ಅಂತ ಇದೆ. ಸೊ ವೀಕ್ಷಕರೇ, ನೀವು ಈ ನಂಬರ್ಗೆ ಕೂಡ ನೀವು ಈ ರೀತಿ ಏನಾದ್ರು ನಿಮ್ಮ ಜೀವ ಅಪಾಯದಲ್ಲಿ ಇದ್ರೆ, ಆತ್ಮಹತ್ಯೆ ಚಿಂತನೆ ಅಥವಾ ಆಲೋಚನೆ ಇದ್ರೆ, ನೀವು ಈ ನಂಬರ್ಗೆ ಕೂಡ ಕಾಲ್ ಮಾಡ್ಬೋದು. ಅದು 131114. ಸೊ ನಾವು ಈ ಕೊಟ್ಟಿರೋ ಈ ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ಅವ್ರ ಜೊತೆ ಏನ್ ಸಂಭಾಷಣೆ ಮಾತಾಡ್ತೀರಾ ಅದನ್ನೆಲ್ಲ ಅವರು ಅನಾನಮಸ್ ಆಗಿ ಗುಪ್ತವಾಗಿ ಕೂಡ ಇಟ್ಟಿರ್ತಾರೆ. ಪ್ಲಸ್ ಅವ್ರು ನಿಮ್ಗೊಂದು 24/7 ಒಂದು ಕೌನ್ಸಿಲಿಂಗ್ ಸರ್ವಿಸಸ್ನ
ಕೂಡ ಕೊಡ್ತಾರೆ. ಸೊ ಅದ್ರ ಜೊತೆ ಇನ್ನೂ ಒಂದು ನಂಬರ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಂಬರ್ ಏನಂದರೆ ಡೊಮೆಸ್ಟಿಕ್ ವೈಲೆನ್ಸ್. ಸೊ ಈ ಕೌಟುಂಬಿಕ ಕಲಹ ಅಥವಾ ನಿಮಗೆ ಯಾರಾದರೂ ಅವ್ರಿಗೆ ಹಿಂಸೆ ಆಗಿದ್ರೆ ನಿಮಗೆ ಆಗಿರ್ಬೋದು, ಅಥವಾ ಇದು ಯಾರ ಜೊತೆನಾದ್ರೂ ಆಗ್ಬೋದು. ಡೊಮೆಸ್ಟಿಕ್ ವೈಲೆನ್ಸು ಈ ಕೌಟುಂಬಿಕ ಕಲಹ ಮಕ್ಕಳ ಜೊತೆ ಆಗ್ಬೋದು, ಗಂಡನ ಜೊತೆ ಇರ್ಬೋದು, ಹೆಂಡತಿ ಜೊತೆ ಇರ್ಬೋದು, ನೆಂಟರ ಜೊತೆ ಇರ್ಬೋದು, ಬಂಧುಗಳ ಜೊತೆ ಇರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಅಥವಾ ನೀವೇ ಒಂದು ವಿಕ್ಟಿಮ್ ಆಗಿರ್ಬೋದು. ಸೊ ನಿಮಗೆ ಏನಾದ್ರು ಈ ಥರ ಒಂದು ಕಲಹಗಳಿದ್ರೆ, ಕೌಟುಂಬಿಕ ಕಲಹ ಏನಾದ್ರು ಇದ್ರೆ ನಿಮ್ಗಿದ್ರೆ ಅಥವಾ ಯಾರಿಗಾರು ನಿಮ್ಮ ಫ್ರೆಂಡ್ಸ್ಗೆ ಇದ್ರು, ದಯವಿಟ್ಟು ನೀವು ಈ ನಂಬರ್ಗೆ ಕಾಲ್ ಮಾಡಿ. ಆ ನಂಬರ್ ಏನಂದರೆ 96373741. ಇನ್ನೊಂದು ನಂಬರ್ ಇದೆ, ಅದು 1800 656 ಸೊ ನೀವು ಈ ನಂಬರ್ಗೆ ಮಾಡೋದ್ರಿಂದ ಕೂಡ ನಿಮ್ಮ ಎಲ್ಲ ಮಾಹಿತಿಗಳು ನೀವು ಅವ್ರ ಜೊತೆ ಮಾತಾಡ್ದಲ್ಲ ಅನಾನಿಮಸ್ ಆಗಿ ಗುಪ್ತವಾಗಿ ಇಟ್ಟಿರ್ತಾರೆ. ಪ್ಲಸ್ ಅವ್ರು ನಿಮ್ಮೊಂದು 24/7 ಕಾನ್ಫಿಡೆನ್ಷಿಯಲ್ ಕೌನ್ಸಿಲಿಂಗ್ ಸರ್ವಿಸಸ್ ಕೂಡ ಕೊಡ್ತಾರೆ. ನೀವು ಈ ನಂಬರ್ನ ಗೂಗಲ್ ಮಾಡಿ ಕೂಡ ನೀವು ನೋಡೋದ್ರಿಂದ ನೀವು ಈ ಗೂಗಲಲ್ಲೂ ಕೂಡ ಈ ನಂಬರ್ಗಳೆಲ್ಲ ಸಿಗುತ್ತೆ. ಪ್ಲಸ್ ನಿಮ್ಗೆ ಏನಾದ್ರು ಒಂದು ಎಮರ್ಜೆನ್ಸಿ ಇದ್ರೆ, ಅರ್ಜೆಂಟಾಗಿ ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೀವು ಒಂದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗಾರು ಹೋಗ್ಬೋದು, ಅಥವಾ ನೀವು ಒಂದು ನಿಯರೆಸ್ಟ್ ಸೆಂಟ್ರಲ್ ಲಿಂಕ್ನ ಕೂಡ ನೀವು ಅಪ್ರೋಚ್ ಮಾಡ್ಬೋದು. ಸೊ ನಿಮಗೆ ನಮ್ಮ ಈ ಎಲ್ಲ ಮಾಹಿತಿಗಳು ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀವಿ. ಬನ್ನಿ ವೀಕ್ಷಕರೇ, ನಾವು ಮಹಾಲಕ್ಷ್ಮಿ ಅವರಿಗೆ ತುಂಬ ಧನ್ಯವಾದಗಳು. ನೀವು ಬಂದು ನಮಗೆ ಈ ಶೋಲಿ ಎಷ್ಟೊಂದು ನೀವು ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಸೊ ನಿಮಗೆ ತುಂಬ ಧನ್ಯವಾದಗಳು ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕರೆದಿದ್ದಕ್ಕೆ. ನನಗೆ ಅದೇ ಹೇಳಿದಾಗೆ ನನಗೆ ಇದೊಂದು ಗಿಫ್ಟ್. ಭಾಳ ಸಂತೋಷ ಆಯಿತು. ತುಂಬ ದಿವಸ ಆಗಿದೆ ಈ ಥರ ಮಾತಾಡಿ ಎಲ್ಲ ಹಂಚ್ಕೊಂಡು, ಯಾಕಂದರೆ ಮನೆಯಲ್ಲಿ ಮಕ್ಕಳು ಈ ಗಲಾಟೆನಲ್ಲೇ ಕಳೆದೋಗಿದೆ. ಅಫ್ಕೋರ್ಸ್ ಸ್ವಲ್ಪ ಕ್ಲಾಸಸ್ ಮಾಡ್ತಿದ್ದೆ, ಬಟ್ ಸ್ಟಿಲ್ ಐ ವಾಸ್ ಟೋಟಲಿ ಇಮ್ಮರ್ಸ್ಡ್. ಬಟ್ ನಾನು ಇನ್ನೂ ಪೊಟೆನ್ಷಿಯಲ್ ಇದೆ, ಇನ್ನೂ ಏನಾದರೂ ಮಾಡಬಹುದು ಅಂತ ನನಗೊಂದು ಎನ್ಕರೇಜ್ಮೆಂಟ್ ಸಿಕ್ತು ನಿಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಾಲಿಂಗ್. ಸೊ ಇಟ್ಸ್ ಅವರ್ ಪ್ಲೆಷರ್. ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ನೀವು ಅಪ್ಪು ಕನ್ನಡ ರೇಡಿಯೋ ಸೊ ಈ ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಈ ಕಾರ್ಯಕ್ರಮದ ಎಲ್ಲ ಅಪ್ಡೇಟ್ಸ್ಗಳು, ಎಲ್ಲ ಫ್ಯೂಚರ್ ಅಪ್ಡೇಟ್ಸ್ಗಳು ಮಾತ್ರ ನೀವು ತಿಳ್ಕೊಬೋದು. ಸೊ ವೀಕ್ಷಕರೇ, ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿರ್ಬೋದು, ಈ ಬಸವ ಸಮಿತಿಯವರು ಒಂದು ಇವೆಂಟನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ಒಂದು ಫಂಡ್ ರೈಸಿಂಗ್ ಇವೆಂಟು. ಸೊ ಈ ಬಸವ ಸಮಿತಿಯವರ ಈ ಇವೆಂಟು 12th ಮಾರ್ಚ್ ಸಂಡೇ 9 AM ಮಾರ್ನಿಂಗ್ 9 AM ಇಂದ 5 PM ತನಕ ಇರುತ್ತೆ. ಸೊ ಈ ವೆನ್ಯೂ ಎಲ್ಲಿದೆ ಅಂದರೆ ಮಾನಾ ಶೆಲ್ಟರ್, ಪ್ಯಾರಾಮ್ಯಾಟಾ ಪಾರ್ಕ್, ಪಿಟ್ ಸ್ಟ್ರೀಟ್ ಆ್ಯಂಡ್ ಮೆಕ್ವೈರಿ ಸ್ಟ್ರೀಟ್, ಪ್ಯಾರಾಮ್ಯಾಟಾ. ಸೊ ಅವರು ಲಂಚು, ಸ್ನ್ಯಾಕು ಎಲ್ಲನೂ ನಿಮಗೆ ಕೊಡ್ತಾರೆ. ಸೊ ನೀವು ಈ ಬಸವ ಸಮಿತಿಗೆ ನೀವು ಈ ಇವೆಂಟ್ಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನಿಮ್ಮ ಏನೇ ನೀವು ಕೊಟ್ಟಿರ್ತೀರ ನೀವು ಅದೆಲ್ಲ ಒಂದು ಚಾರಿಟಿ, ಇದೊಂದು ಚಾರಿಟಿ ಫಂಡ್ ರೈಸಿಂಗ್ ಇವೆಂಟ್ ಅಂತ ಕೂಡ ಹೇಳ್ಬೋದು. ನೀವು ಈ ಕೊಡೋದೆಲ್ಲ ಒಂದು ಸಿಡ್ನಿ ಚಿಲ್ಡ್ರನ್ ಹಾಸ್ಪಿಟಲ್ ಫೌಂಡೇಶನ್ಗೆ ಹೋಗುತ್ತೆ. ಸೊ ಇದು ಒಂದು ಬಹಳ ಒಂದು ಒಳ್ಳೆಯ ಕೆಲಸನ ಬಸವ ಸಮಿತಿಯವರು ಮಾಡ್ತಾ ಇದ್ದಾರೆ. ಎಲ್ಲ ಇದರಿಂದ ಬರೋ ಎಲ್ಲ ಫಂಡು ಕೂಡ ಒಂದು ಸಿಡ್ನಿ ಚಿಲ್ಡ್ರನ್ ಹಾಸ್ಪಿಟಲ್ ಫೌಂಡೇಶನ್ಗೆ ಕೊಡ್ತಾ ಇದ್ದಾರೆ. ನೀವು ದಯವಿಟ್ಟು ಈ ಇವೆಂಟ್ನ ಸಂಡೇ ಮಾರ್ಚ್ 12th ಮಾರ್ನಿಂಗ್ 9 AM ಇಂದ 5 PM ತನಕ ನೀವು ಹೋಗ್ಬೋದು. ನಿಮ್ಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ರತ್ನ ಹೇಮನಾಥ್ ಅಂತ, ಅವರ ನಂಬರ್ 0425366375ಗೆ ಕಾಲ್ ಮಾಡ್ಬೋದು, ಅಥವಾ ರಾಜೇಶ್ ಸಾಲಿಮಠ್ ಅವರ ನಂಬರ್ 0466378744. ಸೊ ಆ ಇವೆಂಟ್ಗೆ ದಯವಿಟ್ಟು ಮಿಸ್ ಮಾಡಬೇಡಿ. ನೀವು ಈ ಒಂದು ಒಳ್ಳೆಯ ಫೌಂಡೇಶನ್ ಇವೆಂಟಲ್ಲಿ ನೀವು ಫಂಡ್ ರೈಸಿಂಗ್ ಇವೆಂಟಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ, ನಾವು ನಮ್ಮ ಈ ಕಾರ್ಯಕ್ರಮನ ಕೆಲವೇ ನಿಮಿಷಗಳಲ್ಲಿ ನಾವು ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಬನ್ನಿ ನಾವು ಈ ವಾರದ ಒಂದು ವೆದರ್ ರಿಪೋರ್ಟ್ನ ನೋಡೋಣ. ಏನಿದೆ ಈ ವಾರದ ಹವಾಮಾನ ವರದಿ. ಸೊ ಇವತ್ತು ಭಾನುವಾರ ಮ್ಯಾಕ್ಸಿಮಮ್ 28 ಡಿಗ್ರಿ, ಮಿನಿಮಮ್ 21 ಡಿಗ್ರಿ. ಇವತ್ತು ಮೋಸ್ಟ್ಲಿ ಸನ್ನಿ ಇದೆ. ಮಂಡೇ ಸೋಮವಾರ ಮ್ಯಾಕ್ಸಿಮಮ್ 26 ಡಿಗ್ರಿ, ಮಿನಿಮಮ್ 21 ಡಿಗ್ರಿ, ಅದು ಪೂರ ಪಾರ್ಶ್ಲಿ ಕ್ಲೌಡಿ ಇದೆ. ಟ್ಯೂಸ್ಡೇ ದಟ್ ಈಸ್ ಮಂಗಳವಾರ ಮ್ಯಾಕ್ಸಿಮಮ್ 26 ಡಿಗ್ರಿ, ಮಿನಿಮಮ್ 21 ಡಿಗ್ರಿ, ಪೂರ ಕ್ಲೌಡಿ ಇದೆ. ಮತ್ತು ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ
ಈ 4 ದಿನ ಕೂಡ ಪೂರ ಮಳೆ ಬರುವ ಎಲ್ಲ ಸಂಭವಗಳು ಇದೆ. ಮ್ಯಾಕ್ಸಿಮಮ್ 29 ಡಿಗ್ರಿ, ಮಿನಿಮಮ್ 18 ಡಿಗ್ರಿ ಇದೆ. ಸೊ ಈ ವಾರದ ಒಂದು ಹವಾಮಾನ ಹೇಗಿದೆ ಅಂದರೆ ಬರೀ ಈ ಸಂಡೇ, ಇವತ್ತು ಮತ್ತು ಮಂಡೇ 2 ದಿನ ಮಾತ್ರ ನೀವು ಸನ್ನಿ ನೋಡ್ಬೋದು, ಕ್ಲೌಡಿ ಇದೆ. ಬಟ್ ಅದು ಬಿಟ್ಟರೆ ನೀವು ಈ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಲ್ಲ ಪೂರ ಮಳೆ ಬರ ಎಲ್ಲ ಸಂಭವಗಳು ಇದೆ. ನಾವು ಯಾವಾಗಲೂ ಹೇಳ್ದಂಗೆ ಯಾವತ್ತೂ ನೀವು ಕೀಪ್ ಯುವರ್ ಸೆಲ್ಫ್ ವಾರ್ಮ್ ಆ್ಯಂಡ್ ಡ್ರೈ, ಸ್ಟೇ ಅವೇ ಫ್ರಮ್ ಕೋಲ್ಡ್ ಆ್ಯಂಡ್ ರೈನ್. ಸೊ ಇದನ್ನೆಲ್ಲ ಹೇಳ್ತಾ ವೀಕ್ಷಕರೇ, ನಾವು ಇನ್ನು ಕೆಲವು ನಿಮಿಷಗಳಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಗಳನ್ನ ಮುಕ್ತಾಯ ಮಾಡ್ತಾ ಇದ್ವಿ. ನಿಮಗೆ ನಮ್ಮ ಈ ಕಾರ್ಯಕ್ರಮ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೀವಿ. ನಾವು ಪ್ರತಿ ವಾರ ನಾವು ಒಂದು ಒಳ್ಳೆಯ ಇನ್ಸ್ಪಿರೇಷನ್ ಪರ್ಸನ್ ಕರ್ಕೊಂಡ್ಬರ್ತೀವಿ ಅಥವಾ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಜೊತೆ ಬರ್ತೀವಿ. ದಯವಿಟ್ಟು ನೀವು ನಮ್ಮ ಈ ಅಪ್ಪು ಕನ್ನಡ ರೇಡಿಯೋನ ನೀವು ಲೈಕ್ ಮತ್ತು ಫಾಲೋ ಮಾಡಿ, ಶೇರ್ ಮಾಡೋದ್ರಿಂದ ಬೇರೆ ಒಂದು ಕಮ್ಯುನಿಟಿಗೂ ಕೂಡ ನೀವು ಒಂದು ಹೆಲ್ಪ್ ಮಾಡ್ತೀರಾ. ಅವರು ನಿಮಗೆ ಎಷ್ಟೊಂದು ಒಂದು ಸಹಾಯ ಆಗುತ್ತೆ, ಇನ್ನೊಬ್ಬರಿಂದ ಇನ್ನೊಬ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ದಯವಿಟ್ಟು ನೀವು ಇದನ್ನೆಲ್ಲ ಮರಿದೆ ದಯವಿಟ್ಟು ಮಾಡಿ. ನಾವು ಮತ್ತೆ ನೆಕ್ಸ್ಟ್ ವೀಕ್ ಬರ್ತೀವಿ ಇನ್ನೂ ಒಂದು ಇನ್ಸ್ಪೈರ್ಡ್ ಪರ್ಸನ್ ಜೊತೆ. ಸೊ ಕಾದಿರಿ. ಹಾಗೆ ನೀವು ಅಪ್ಪು ಕನ್ನಡ ರೇಡಿಯೋನ ವೀಕ್ಷಿಸ್ತಾ ಇರಿ, ಫಾಲೋ ಮಾಡ್ತಾ ಇರಿ ಅಂಡ್ ಇದನ್ನು ಹೇಳ್ತಾ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವೀಕ್ ಆ್ಯಂಡ್ ಸ್ಟೇ ವೆಲ್ ದಿಸ್ ಹೋಲ್ ವೀಕ್. ಬಾಯ್.